ನಮಸ್ಕಾರ. ಇದು ಸ್ವಸ್ತಿಕ್ ಗುಲಾಬ್ ಜಾಮೂನ್ ಮಿಕ್ಸ್ ಮನೆ ಮನೆ ಮಹಾಲಕ್ಷ್ಮಿ ಸ್ಪೆಷಲ್ ಪಾರ್ಟ್ನರ್ ಅಮೃತೋನಿ. ಕೆಲವರು ಬೆಳಿಗ್ಗೆ ಎದ್ದ ಮೇಲೆ ಸೂರ್ಯನ ನೋಡಿದ್ರೆ, ಸೂರ್ಯ ಎದ್ದ ಮೇಲೆ ನೋಡೋದು ಇಬ್ರನ್ನ, ಅಂದ್ರೆ ನಮ್ಮ ಮನೆ ಮಹಾಲಕ್ಷ್ಮಿಯರನ್ನ. ಅಂತ ಮಹಾಲಕ್ಷ್ಮಿಯರನ್ನ ಸಂಭ್ರಮಿಸೋದೆ ಮನೆ ಮನೆ ಮಹಾಲಕ್ಷ್ಮಿ. ಯುಗ ಯುಗಗಳೇ ಕಳೆದರೂ ಯುಗಾದಿ ಮತ್ತೆ ಮತ್ತೆ ಬರಲೇಬೇಕು. ಒಣಗಿದ ತರಳೆಲೆ ಚಿಗುರಿ ಹಸಿರಾಗಲೇಬೇಕು. ಒಳಗಿನ ನೋವು ಹೊರ ಹೋಗಿ ಮನಸ್ಸು ತಿಳಿಯಾಗಲೇಬೇಕು. ಆಸೆಯ ಚೀಲ ಕರಗಿ ಸಂತೃಪ್ತಿ ಉಕ್ಕಲೇಬೇಕು. ಸೋಲಿನ ಕತ್ತಲ ಹಿಂದೆ ಗೆಲುವಿನ ದೀಪ ಬೆಳಗಲೇಬೇಕು. ಕಹಿ ಉಂಡಾದ ಮೇಲೆ ಸಿಹಿ ಸವಿಯಲೇಬೇಕು. ಸೋಲನ್ನ ಸೈಡ್ಗಿಡಿ, ಗೆಲುವನ್ನ ನೆತ್ತಿಯಿಂದ ಕೆಳಗಿಡಿ, ಅಹಂಕಾರನ ಮನಸ್ಸಿಂದ ಹೊರಗಿಡಿ. ಬದುಕಿನೆಡೆ ಬರೀ ಪ್ರೀತಿಯನ್ನಿಡಿ. ಇದೇ ಯುಗಾದಿಯ ಭಾವ, ಜೀವನದ ಅರ್ಥ. ತಮ್ಮೆಲ್ಲರಿಗೂ ಯುಗಗಳ ಆದಿ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಅರೆ ಸಾಂಬ ಅಂತ ನಾವು ಚಿಕ್ಕ ವಯಸ್ಸಿನಲ್ಲಿ ಕೇಳಿದ ಗಬ್ಬರ್ ಸಿಂಗಿನ ಅಬ್ಬರ ಈಗಲೂ ಇಲ್ಲಿ ಪ್ರತಿಧ್ವನಿಸುತ್ತೆ. ನಗರದ ಹೆಸರಿಗೆ ಮೂಲ ಶ್ರೀರಾಮರು ನೆಲೆಸಿರುವ ಬೆಟ್ಟ. ಎತ್ತ ನೋಡಿದರೂ ಬೆಟ್ಟ ಬೆಟ್ಟ ಬೆಟ್ಟ. ಇದನ್ನ ಬೆಟ್ಟಗಳ ನಾಡು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇಡೀ ದೇಶದ ನೀರಿಯರ ಸೀರೆಗೆ ರೇಷ್ಮೆಯ ಕೊಡುಗೆ ಇಲ್ಲಿನ ಖ್ಯಾತಿ. ಇದು ದೇಶದ ಏಕೈಕ ರಣಹದ್ದುಗಳ ಸಂರಕ್ಷಣಾ ಕೇಂದ್ರ. ರಾಮಾಯಣದ ಪುರಾವೆಗಳು ಈಗಲೂ ಇಲ್ಲಿ ನಿಮಗೆ ಸಿಗುತ್ತೆ. ಇಂಥ ರಾಮಭೂಮಿಯಲ್ಲಿ ಇಂದಿನ ನಮ್ಮ ಮನೆ ಮನೆ ಮಹಾಲಕ್ಷ್ಮಿಯ ಸಂಭ್ರಮ. ಇಲ್ಲಿ ನಮಗಾಗಿ ಕಾಯುತ್ತಿರೋದು ಜೋಡಿ ಮಹಾಲಕ್ಷ್ಮಿಯರು, ಜಾನಪದ ಕಲಾವಿದರು. ನಮ್ಮ ಮಣ್ಣಿನ ಕಲೆಯಾದ ಡೊಳ್ಳು ಕುಣಿತವನ್ನು ಕಲಿತು ಪ್ರದರ್ಶಿಸಿ ಸಾಕಷ್ಟು ಹೆಸರು ಮಾಡಿರೋ ಜೋಡಿ ಇದು. ಈ ಜೋಡಿಯ ಮೋಡಿ ನೋಡೋಣ. ಮನೆವರೆಗೂ ತಂದು ಬಿಟ್ಟಿದ್ದೀರಾ ನನ್ನನ್ನ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ನಮಸ್ತೆ ಮೇಡಮ್, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ. ನೀವ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಯುಗಾದಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ನಿಮಗೆ ಹಾಗೂ ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೂಪರ್. ಇದಕ್ಕಿಂತ ಸಂಭ್ರಮ ಬೇಕಾ ಯುಗಾದಿಗೆ? ಐ ಲವ್ ಯು ಆಲ್. ಅಲ್ಲ, ಈಗ ಎಲ್ಲ ಮನೆಗೆ ಹೋದ್ರೆ ಫಸ್ಟ್ ಸೊಸೆಯರು ಬರ್ತಾರೆ ಅಥವಾ ಸೊಸೆನಾದ್ರೂ ಬರ್ತಾರೆ, ಒಂದ್ ಸೊಸೆನಾದ್ರು. ನೀವ್ ಅತ್ತೆನಾ? ಎಲ್ಲಿ ಸೊಸೆಯರು? ಮೋಸ ಮಾಡ್ತೀರಾ ಅಮ್ಮ? ಅಲ್ಲಿಂದ ಇಲ್ಲಿವರೆಗೂ ಏನು ಹೇಳಿಲ್ಲಮ್ಮ. ಸೈಲೆಂಟ್ ಆಗಿ ಕರ್ಕೊಂಡ್ ಬಂದು ಇಲ್ಲಿ ಬಂದ್ಬಿಟ್ಟು ಯುಗಾದಿ ಸರ್ಪ್ರೈಸ್ ಇದು. ಯುಗಾದಿ ಹಬ್ಬದ ವಿಶೇಷಾಂಕ ಅಂತ ಹೊಸದಾಗಿ ಹಾಕ್ತಾರೆ ನೋಡಿ ಮ್ಯಾಗಝೀನ್ ಅಲ್ಲಿ. ಯುಗಾದಿ ಹಬ್ಬದ ವಿಶೇಷಾಂಕ ಈ ಜೋಡಿ ಸೊಸೆಗಳು. ಸೊ ನಿಮ್ ಹೆಸರೇನು? ಹರ್ಷಿತಾ ಅಂತ ಹೇಳಿ. ಹರ್ಷಿತಾ. ನಿಮ್ ಹೆಸರು? ವಾರಿಣಿ. ವಾರಿಣಿ. ಸೊಸೆರಲ್ವಾ ನೀವಿಬ್ರು? ಅಕ್ಕ ತಂಗಿರಲ್ಲ ತಾನೆ? ಇರ್ತೀವಿ. ಆದ್ರೆ ನೀವಿಬ್ರು ಹೆಂಗೆ ಇದೇ ಕಲೆ ಕಲ್ತ್ರಿ ಅಂತ? ಕಲಿಯೋದಕ್ಕೆ ಇಂಟ್ರೆಸ್ಟ್ ಇದ್ರೆ ಸಾಕಲ್ಲ. ಹಂಗಾದ್ರೆ ಅತ್ತೆಗ್ ಬರುತ್ತಾ? ಅಲ್ಲೇ ಒಂದ್ಸಲ ಹಿಂಗಿರ್ರಂತೂ ಬಿಸ್ಲಿಗ ವಿಷಯಕ್ಕ ಗೊತ್ತಿಲ್ಲ, ಬಟ್ ಮ್ಯಾಟ್ರು ತುಂಬಾ ಇದೆ. ಆಮೇಲೆ ಮಾತಾಡ್ತೀನಿ.
ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಯುಗಾದಿ ಹಬ್ಬದ ವಿಶೇಷತೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಹಬ್ಬ ಮನೆಯವ್ರ ಜೊತೆ ಎಲ್ಲ ಆಚರಿಸ್ಕೊಳ್ತಿಲ್ವಲ್ಲ ಅಂತ ಬೇಜಾರೇ ಆಗಲ್ಲ ಇವಾಗ. ಯಾಕೇಳಿ ಈ ಸಂಭ್ರಮ ಈ ಸಡಗರ ಏನ್ 4-5 ಹಬ್ಬ ಒಟ್ಟಿಗೆ ಬಂದಂಗಿದೆ ಫೀಲಿಂಗ್ ನನ್ಗೆ. ಈಗ ಸೊಸೆರ್ ಪರಿಚಯ ಆಯ್ತು, ನಿಮ್ ಪರಿಚಯ ಆಯ್ತು, ಮನೆಯವ್ರ ಪರಿಚಯ ಹಂಗೆ ಒಂದ್ ಕ್ವಿಕ್ ಆಗಿ ಮಾಡಿಸ್ತೀರಾ? ನಾನು 2ನೇ ಸೊಸೆ ಈ ಮನೆಗೆ. ಹರ್ಷಿತಾ ಅಂತ ಹೇಳಿ ನಮ್ಮ ಮನೆಯವರು ರಾಕೇಶ್. ನಮಸ್ತೆ. ನಮಸ್ತೆ ರಾಕೇಶ್ ಅವರೇ. ನಿಮ್ಮ ಯಜಮಾನ್ರ ಹೆಸರೇನು? ಹರೀಶ್ ಅಂತ ಹೇಳಿ. ಹರೀಶ್ ಅಂತ. ನಮಸ್ತೆ ಸರ್. ಇಬ್ರು ಸುಮ್ನೆ ಇಷ್ಟಿಷ್ಟೇನು ಅನ್ನೋದು? ಇವ್ರಿಬ್ರು ಚಾನ್ಸೇ ಕೊಡಲ್ಲ ಅನ್ಸುತ್ತಲ್ಲ ಮಾತಾಡಕ್ಕೆ. ಆತರ ಏನಿಲ್ಲ. ಖುಷಿ ನಮ್ಗೆ. ಅದೇ ಹೆಣ್ಮಕ್ಳು ಸ್ಟ್ರಾಂಗ್ ಗುರು, ಹೆಣ್ಮಕ್ಳು ಸೌಂಡ್ ಗುರು ಅಂತ. ಹೆಣ್ಮಕ್ಳು ಸ್ಟ್ರಾಂಗ್ ಗುರು ಪ್ಲಸ್ ವೆರಿ ಗುಡ್. ಸೊ ಮನೆಯವ್ರ ಇಂಟ್ರೊಡಕ್ಷನ್ ಮಾಡಿಸ್ಕೊಟ್ರಿ, ಮನೇಲಿ ಯಾರು ತೋರಿಸ್ತೀರಾ? ಆಕ್ಚುಲಿ ಹಳೆ ಕಾಲದ ಮನೆ ತರ ಫೀಲ್ ಬರ್ತಾ ಇದೆ. ಹೌದು ಎಷ್ಟು ಮೇಡಮ್. ವರ್ಷ ಆಯ್ತು? ಇದು 60 ವರ್ಷದ ಮನೆ ಮೇಡಮ್ ಇದು. ಹೌದಾ? 60 ವರ್ಷದ ಮನೆನಾ ಇದು? ಮೇಡಮ್ ಇದು ನಮ್ ದೇವ್ರ ಮನೆ. ಯಾರು ದೇವ್ರ ಸಾಮಾನೆಲ್ಲ ಬೆಳಗಿ ದೀಪ ಹಚ್ಚೋದು? ದೇವ್ರ ಡಿಪಾರ್ಟ್ಮೆಂಟ್. ನಮ್ಮ ಅತ್ತೆ. ಅತ್ತೆ. ಮೇಡಮ್ ನೀವು ಬರೋದಕ್ಕೆ ಕಾಯ್ತಿದ್ವಿ. ಬೇವು ಬೆಲ್ಲ ಉಗಾದಿ ಸ್ಪೆಷಲ್. ಇಷ್ಟು ನಂಗ? ಹಾ ಮೇಡಮ್ ನಿಮ್ಗೆನೆ. ಇದೆಲ್ಲದ್ರಲ್ಲೂ ನನ್ನ ಫೇವ್ರೆಟ್ ಯಾವ್ದು ಗೊತ್ತಾ? ಬೇವು. ಸಕ್ಕತ್ ಇಷ್ಟ ನಂಗೆ. ತಿಂದೆ ಅಲ್ವಾ ಜೀವನ? ಅಲ್ವಾ? ಸಿಹಿ ಕೊಡ್ತಾನೋ ಬಿಡ್ತಾನೋ ಭಗವಂತ, ಬೇವಂತೂ ಚೆನ್ನಾಗಿ. ಬನ್ನಿ ಮೇಡಮ್, ಇದು ನಮ್ ಪುಟ್ಟ ಅಡಿಗೆ ಮನೆ. ಇದು ರೂಮ್ ಬಾಡಿಗೆ ಕೊಟ್ಟಿದ್ದೀರಾ? ಇಲ್ಲ ಮೇಡಮ್, ಇದು ಅವರು ಓಪನರ್. ಓಪನರ್ ಚಿಮ್ನಿ. ಈ ಡಿಪಾರ್ಟ್ಮೆಂಟ್ ಯಾರ್ದು? ಪರ್ಟಿಕ್ಯುಲರ್ಲಿ ಯಾರು ಇಲ್ಲ, ಎಲ್ರು ಇರ್ತೀವಿ ಮೇಡಮ್. ಎಲ್ರು ಇರ್ತೀರಾ? ತಿನ್ನಕ್ಕೆಲ್ಲ ಕೇಳ್ತಾರದ್ ಮಾಡಕ್ಕೆ? ಮಾಡಕ್ಕೇನೆ ಮೇಡಮ್. ಆಕ್ಚುಲಿ ಮನೆಯಲ್ಲಿ ಸುಮಾರು ಜನ ಹೆಂಗಸ್ರಿದ್ರೆ ಇದೊಂದು ಅಡ್ವಾಂಟೇಜ್ ಅಲ್ವಾ? ಹೌದು ಮೇಡಮ್. ನೋಡಿ ಬರಕ್ಕೆ ಎದ್ರುಕೋತಾ ಇದಾರೆ. ಏನಾದ್ರು ಟೆಸ್ಟ್ ಕೊಟ್ಬಿಡ್ತಾಳೆ ಇವಳು, ಸರಿ ಇಲ್ಲ ಇವಳು ಅಂತ. ಹಂಗೇನಿಲ್ಲ ಮೇಡಮ್, ಎಲ್ರು ಚೆನ್ನಾಗ್ ಮಾಡ್ತೀವಿ. ಯಾರು ಇಂಥವ್ರೇ ಮಾಡ್ಬೇಕು ಅಂತಿಲ್ಲ. ನಮ್ಮನೇಲಿ ಯಾವ ಡಿಪಾರ್ಟ್ಮೆಂಟ್ ಯಾರಿಗೂ ಇಲ್ಲ, ಎಲ್ರು ಎಲ್ಲಾ ಡಿಪಾರ್ಟ್ಮೆಂಟ್. ಅಡಿಗೆ ಬೆಳಗ್ಗೆ ಒಬ್ರು ಮಾಡಿದ್ರ ಮಧ್ಯಾಹ್ನ ನಾನ್ ಮಾಡ್ತೀನಿ ಬಿಡು, ನಾನ್ ಮಾಡ್ತೀನಿ. ನೀನ್ ಸುಸ್ತಾಗಿದ್ಯಾ? ಮನೆ ಪಕ್ಕ ಇಲ್ಲ. ಆಕ್ಚುಲಿ ನೀವ್ ಮಾತಾಡ್ತಿದ್ರೆ ಎಷ್ಟು ಎನರ್ಜಿ ಸಿಗ್ತಾ ಇದೆ ಗೊತ್ತಾ? ಅದೇನ್ ಹಬ್ಬದ ಸಂಭ್ರಮನೋ, ಇವ್ರ ಮನೆ ಸಂಭ್ರಮನೋ, ಇವ್ರ ಸಂಭ್ರಮನೋ ಗೊತ್ತಿಲ್ಲ, ಫುಲ್ ಎನರ್ಜಿ ಸಿಗ್ತಾ ಇದೆ. ಈಗ ಮನೆಯವ್ರ ಇಂಟ್ರೊಡಕ್ಷನ್ ಮಾಡಿಸಿದ್ರಿ, ಮನೆ ಪರಿಚಯ ಕೂಡ ಮಾಡಿಸಿದ್ರಿ, ನಾನು ಬೇವು ತಿಂದಾಯ್ತು. ಈಗ ಇದೇ ಖುಷಿಲಿ ಇನ್ನೊಂದಷ್ಟು ಮಾತಾಡೋಣ, ಆಟ ಆಡೋಣ. ಏನಂತ ಮೇಡಮ್? ಇವ್ರು ಆವಾಗ್ಲೇ ಹೇಳ್ತಿದ್ರು ಬೇಡಪ್ಪ ಕಾಸ್ಟ್ಯೂಮ್ ಚೇಂಜ್ ಮಾಡ್ಬೇಕು ಮೇಡಮ್ ನಾವು ಅಂತ. ದಯಮಾಡಿ ನೀವು ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡ್ ಬನ್ನಿ, ನಾನು ಅಲ್ಲೇ ಕಾಯ್ತಿರ್ತೀನಿ. ಓಕೆನಾ? ಓಕೆ ಮೇಡಮ್. ಆಸ್ ಯರ್ ಪರ್ಮಿಷನ್ ಮ್ಯಾಮ್. ಒಂದ್ ನಿಮಿಷ, ಇಲ್ಲಿ ಹರ್ಷಿತಾ ವಾರಿಣಿ ಬಂದಿಲ್ಲ ಸರ್ ಇನ್ನ. ನಾನೇ ವಾರಿಣಿ, ಅವಳೇ ನಾನೇ ಹರ್ಷಿತಾ. ಪ್ರಾಮಿಸಾ? ಪ್ರಾಮಿಸ್. ಏನ್ರಿ ಇದು ಒಂದೊಂದ್ ಗೆಟಪ್ ಅಲ್ಲಿ ಒಂದೊಂದ್ ತರ ಕಾಣ್ತೀರಾ ನೀವು? ರಾಮನಗರದ ಸೊಸೆದಿರು ಹೆಂಗೆ ವೆರೈಟೀಸ್ ಇರ್ತಾರೆ ಅಂತ. ಇವತ್ತೆಲ್ಲ ನಾನು ಏನೇನೆಲ್ಲ ನೋಡ್ತಾ ಇದ್ದೀನಿ, ವಿಚಿತ್ರ ವಿಸ್ಮಯ. 10 ನಿಮಿಷ ಕೊಟ್ಟೆ ಪಟ್ಟಂತ ರೆಡಿಯಾಗಿ ಬಂದ್ಬಿಟ್ರು. ಸೂಪರ್ ಅಪ್ಪ ನೀವು, ಸೂಪರ್ ಸೊಸೆರು ನೀವಿಬ್ರು. ಅಷ್ಟೇ ಅಲ್ಲ, ಆಕ್ಚುಲಿ ಎಲ್ಲಾ ಹೆಣ್ಮಕ್ಳು ಗಂಡ್ಮಕ್ಳು ಯುಗಾದಿ ಹಬ್ಬಕ್ಕೋಸ್ಕರ ರೆಡಿಯಾಗಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದೀರಾ ಅಂದ್ರೆ ಒಂದ್ಸಲ ದೃಷ್ಟಿ ತೆಗೆದ್ಬಿಡ್ತೀನಪ್ಪ. ಸೂಪರ್ ಆಗಿ ಕಾಣ್ತಾ ಇದ್ದೀರಾ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಅತ್ಯವ್ವ, ಇವರು ಮದ್ವೆ ಆಗಿ ಬಂದಿದ್ದು ಮೊದಲನೇ ಸೊಸೆ ಅಲ್ಲ, ಹಿರಿಯ ಸೊಸೆ. ಎಷ್ಟು ವರ್ಷ ಆಯ್ತು ನೀವು? 8 ವರ್ಷ ಆಯ್ತು. 8 ವರ್ಷ. ನೀವು ಮದ್ವೆ ಆಗಿ ಬಂದು 4 ವರ್ಷ. 4 ವರ್ಷ ಅರ್ಧ. ಇದು ಹೇಗಿದೆ ಅಂದ್ರೆ ಮನೆಯಲ್ಲಿ ಗಂಡ್ಮಕ್ಳು, ಇಬ್ರು ಗಂಡ್ಮಕ್ಳು ಇದಾರೆ ನಿಮ್ಗೆ. ಬಟ್ ಗಂಡ್ಮಕ್ಳು ಒಂಥರ ಮಾತಾಡೋದ್ ಕಮ್ಮಿ, ಇಮೋಷನ್ಸ್ ನ ಶೇರ್ ಮಾಡ್ಕೊಳ್ಳೋದ್ ಕಮ್ಮಿ. ಹಾಗಿರುವಾಗ ಸಡನ್ ಆಗಿ 2 ಮಹಾಲಕ್ಷ್ಮಿಯರು ಬರ್ತಾರೆ ಮನೆಗೆ, ಮನೆ ಫುಲ್ಲು ಗಲಗಲ ಗಲಗಲ ಅನ್ನುತ್ತೆ. ಸೊ ಹೆಂಗಿತ್ತು ಫೀಲಿಂಗ್ ಅದು? ಯಾಕೆ ಹೇಳ್ತೀರಾ ಖುಷಿನ? ನಮ್ಮ ಅಣ್ಣ ಅತ್ತಿಗೆದಿರಿಗೆಲ್ಲ ಫೋನ್ ಮಾಡಿ ಹೇಳಿದ್ದೀನಿ. ಹೌದಾ? ಎಷ್ಟು ಚೆನ್ನಾಗಿದೆ ಗೊತ್ತಾನ ಇವಾಗ. ಇವ್ರೇನ್ ಬರೀ ಪ್ಯಾಂಟ್ಗಳು, ಎಷ್ಟು ಚೆನ್ನಾಗಿ ಎಲ್ಲ ಹಾಕೊಂಡು ಓಡಾಡ್ತಿದ್ರೆ ಬಹಳ ಖುಷಿ ಆಗುತ್ತೆ ಕಣೋ ಅಂತ ಫೋನ್ ಮಾಡಿ ಹೇಳಿದ್ದೆ ಅವಾಗ. ಆಕ್ಚುಲಿ ನಾನು ಅವಾಗಿಂದ ನೋಡ್ತಾ ಇದ್ದೀನಿ, ನೀವು ಇವ್ರಿಬ್ರಿಗೆ ಅತ್ತೆ ತರ ಇಲ್ಲ, ತಾಯಿ ತರಾನೇ ಇದ್ದೀರಾ ಒಂಥರ ಅಲ್ವಾ? ನಿಮ್ಗೆ ಈ ಮನೆಯವ್ರ ಪರಿಚಯ ಇತ್ತಾ ಮೊದ್ಲೇ ಅಥವಾ ಹೊಸ ಸಂಬಂಧ? ಸೊ ಫಸ್ಟ್ ಮನೆಗ್ ಬಂದಾಗ ನಿಮ್ಗೆ ಅಡಿಗೆ ಗಿಡ್ಗೆ ಎಲ್ಲ ಬರ್ತಿತ್ತಾ? ಏನೂ ಇಲ್ಲ ಮೇಡಮ್. ಓಹೋ, ಅವಾಗ ಹೆಂಗಿತ್ತು ಸಿಚುವೇಶನ್?
ನನಗೆ ಬಂದಾಗ ನಾವು ನಮ್ಮ ತಾಯಿ ಮನೇಲಿ ಏನು ಮಾಡ್ತಿರ್ಲಿಲ್ಲ. ಇಲ್ಲಿಗೆ ಬಂದಾಗ ಫಸ್ಟ್ ದಿನ ಮಗಳು ಇಲ್ಲಿಗೆ ಬಂದ್ಮೇಲೆ ಫಸ್ಟ್ ನಂಗೆ ಟೀ ಹೇಳ್ಕೊಟ್ಟಿದ್ ನಮ್ಮ ಮನೆಯವರೇ. ಯಜಮಾನ್ರಿಗೆ ಇಬ್ರು ಮನೇಲಿ ನಳ ಮಹಾರಾಜ. ನಮ್ಮ ಮಾವನವರು ಟೀ ಪ್ರಿಯ. ಓಕೆ. ನಮ್ಮ ಮಾವ ಹೇಳಿದ್ರು ಈಗ ಟೀ ಮಾಡ್ಕೊಂಬ ಅಮ್ಮ. ನಂಗೆ ಗೊತ್ತಿಲ್ಲ, ಅಯ್ಯೋ ಏನಪ್ಪ ಮಾಡ್ಲಿ ಅಂತ ಯೋಚನೆ ಮಾಡ್ತಿದ್ದೆ. ಸರಿ ಬಾ ನಿಂಗೆ ಹೇಳ್ಕೊಡ್ತೀನಿ ಅಂತ ಹೇಳಿ ಅವ್ರು ಫಸ್ಟ್ ನಾನು ಟೀ ಹೇಳ್ಕೊಟ್ಟಿದ್ರು. ಆಮೇಲೆ ಅನ್ನ ಮಾಡೋದು, ಚಿತ್ರಾನ್ನ ಮಾಡೋದು ಅದೆಲ್ಲ ಬರ್ತಿತ್ತಾ? ಬೇಸಿಕ್ ಎಲ್ಲ ಬರೋದು. ಬೇಸಿಕ್ ಬರ್ತಿತ್ತು, ಟೀ ಬರ್ತಿರ್ಲಿಲ್ಲ. ಅನ್ನ ಮಾಡೋದ್ ಬರ್ತಿರ್ಲಿಲ್ಲ. ಬರ್ತದೆ ಅನ್ನ ಮಾಡೋದು, ಮುದ್ದೆ ಮಾಡಕ್ಕೂ ಬರ್ತದೆ. ಚಪ್ಪಾಳೆ. ಅನ್ನ ಮಾಡೋದು ಟ್ಯಾಲೆಂಟ್ ಅಲ್ಲ, ಬಟ್ ಅನ್ನನ ಮುದ್ದೆ ತರ ಮಾಡೋದಿದೆಯಲ್ಲ ಎಲ್ಲ ರೇಗಿಸ್ತೀರ ನೋಡಿ ಮೇಡಮ್. ಈಗ ಇನ್ನೊಂದು ಗ್ರೇಟ್ ಎಕ್ಸಾಂಪಲ್ ನೀವು ಕೊಟ್ರಿ ನನಗೆ ಬಂದಾಗ. ಆ ಢಾಂಕಣ ಅಂತ ಏನ್ ಮೇಡಮ್, ಅದು ಎಷ್ಟು ಕೆಜಿ ಇರುತ್ತೆ? ಅದು ಕಮ್ಮಿದು ಅಂದ್ರೆ ಒಂದ್ 7 kg ಇರುತ್ತೆ. 7 kg. 7 kg ಕಮ್ಮಿದು ಅಂದ್ರೆ. ನೀವ್ ಇಟ್ಕೊಂಡಿರೋದು ಯಾವ ರೇಂಜ್ದು? ನಮ್ದು ಒಂದು 8 ರಿಂದ 9 kg ಮೇಲೆ ಬರುತ್ತೆ. 8 ರಿಂದ 9 kg. ಅದನ್ನ ಹಿಡ್ಕೊಂಡು ಸುಮ್ನೆ ಹೊಡಿಯೋದಲ್ಲ, ಡಾನ್ಸ್ ಮಾಡೋದು. ಡಾನ್ಸ್ ಜೊತೆ ಹಿಂಗೆ ಕಿರ್ಚೋದು, ಓಹೋ ಅನ್ನೋದು. ಫಸ್ಟ್ ಯಾರು ಶುರು ಮಾಡಿದ್ದು ಇದನ್ನ ಮನೇಲಿ? ಹೌದು ಮೇಡಮ್. ಇವ್ರ 4 ವರ್ಷದಿಂದ. ಹೆಂಗೆ ಇಂಟ್ರೆಸ್ಟ್ ಬಂತು ನಿಮ್ಗೆ ಇದ್ರಲ್ಲಿ? ಚಿಕ್ಕ ಹುಡುಗಿ ಇದ್ದಂದೇನೋ ಆಸೆ ನನಗೆ ಡೊಳ್ಳು ಕುಣಿತ ಅಂದ್ರೆ. ಮೀನ್ಸ್ ಹೆಂಗೆ ಅಂದ್ರೆ ನಾವು ಇವಾಗ ಜಾತ್ರೆಗಳಿಗೆಲ್ಲ ಹೋದ್ರೆ ಮೈನ್ ಎಲ್ಲಿಂದ ಸೌಂಡ್ ಎಲ್ಲೋ ಬರ್ತಿದೆ, ಜನ ಸೇರ್ತಾರೆ, ಕುಣಿಸ್ತಾರೆ ಜನ. ನಾನ್ ಜನನ್ ಕುಣಿಸ್ಬೇಕು ಅಂತ. ಸೂಪರ್. ಸೊ ಆಸೆ ಯಾವಾಗ ಹುಟ್ಟಿತು ನಿಮ್ಗೆ? ಚಿಕ್ಕವಳಾಗಿದ್ದಾಗಲೇ ಆಸೆ ಇತ್ತು. ಯಾವಾಗ ಆಸೆನ ಈಡೇರಿಸ್ಕೊಂಡ್ರಿ? 1 ತಿಂಗಳಾಯ್ತು. ಏನ್ ಪ್ರೊಫೆಷನಲ್ ತರ ನುಡಿಸ್ತೀರಾ ಮತ್ತೆ ನೀವು? ಡೊಳ್ಳು ಅಪ್ಪನಿಗೆ ತುಂಬಾ ಇಂಟ್ರೆಸ್ಟ್ ಇತ್ತು. ಅವ್ರ ಆಸೆ ನಾನು ಇನ್ನೊಂದು ಡೊಳ್ಳು ಆಡ್ಬೇಕು, ಹೆಂಗಸ್ರು ಹೋಗಿ ಆಚೆ ಆಡ್ಬೇಕಂದ್ರೆ ಮನೇಲಿ ಪರ್ಮಿಷನ್ ಬೇಕು. ಕರೆಕ್ಟ್. ಅಲ್ಲಿ ಗ್ರೀನ್ ಸಿಗ್ನಲ್ ಸಿಕ್ತು, ಆಚೆ ಬಂದ್ವಿ. 100 years ಫಂಕ್ಷನ್ ಇದ್ದಿದ್ರಿಂದ ನಾವು ರಾಮನಗರ ಅಲ್ಲ, ಸುತ್ತಮುತ್ತ ಎಲ್ಲೂ ಹೆಂಗಸ್ರು ಡೊಳ್ಳು ಕುಣಿತ ಆಡಿಲ್ಲ. ನಮ್ಮವ್ರು ಆರ್ಯ ವೈಶ್ಯದವರು ಎಲ್ಲೂ ಡೊಳ್ಳು ಕುಣಿತ ಆಡಿಲ್ಲ. ಸರಿ. ಹೆಂಗಸ್ರು ಇದಕ್ಕೆ ಬಂದು ಮಾಡಿದ್ದಾಗ್ಲೂ ಇಲ್ಲ. ಆ ಹಿಸ್ಟ್ರಿನ ನಾವು ಕ್ರಿಯೇಟ್ ಮಾಡ್ಬೇಕು ಅಂತ ಹೇಳಿ ನಮ್ ಗ್ಯಾಂಗ್ ಎಲ್ಲ ಮಾತಾಡಿ, ಪಾಪ ಯಾರು ಏನು ಹೇಳಿಲ್ಲ. ಓಕೆ 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 18 ಜನ ನಾವು ಹಾಡಿದ್ದು. ಸೂಪರ್. 18 ಜನ ಇಲ್ಲೇ ಎಲ್ಲ ಇದು ಕೆಲವರು ಇದ್ದಾರೆ. ಕರೆಕ್ಟ್. ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ನಾನು ಇವ್ರನ್ನೆಲ್ಲೋ ನೋಡಿದೀನಲ್ಲ ಅಂತ ಅವಾಗಿಂದ ನಾನು. ಸೊ ನೀವೇ ಎಲ್ಲ ಅವಾಗ್ಲೇ ನುಡಿಸಿದ್ರಿ ಅಲ್ಲ, ವೆರಿ ನೈಸ್. ಆಕ್ಚುಲಿ ರಾಮನಗರಂ ಅಲ್ಲಿ ಜನಪದ ಲೋಕ ಸಿಕ್ಕಾಪಟ್ಟೆ ಫೇಮಸ್. ಅಲ್ಲಿ ನಾಟಕದ ಕ್ಲಾಸ್ಗಳೆಲ್ಲ ನಡೆಯುತ್ತೆ, ಈ ತರ ಪೂಜಾ ಕುಣಿತ ಪ್ರತಿಯೊಂದು ನಡೆಯುತ್ತೆ. ಜನಪದ ಲೋಕದಿಂದ ಫೋನ್ ಬಂತು ನಮಗೆ ಆಕ್ಚುಲಿ, ಮಾಡಿ ಹೆಂಗಸರದು ಡೊಳ್ಳು ಕುಣಿತ ಇಲ್ಲ ಅಂತ ಹೇಳಿ ಅಂದಿದ್ದಕ್ಕೆ ನಾವು ನಮ್ಗೊಂದು ಚಾನ್ಸ್ ಸಿಕ್ಕಿದಕ್ಕೆ ಜನಪದ ಲೋಕೋತ್ಸವ ಅಂತ ನಡೆಯುತ್ತೆ. ಕರೆಕ್ಟ್. ಸಿಕ್ಕಾಪಟ್ಟೆ ಹೆಸರುವಾಸಿ ಅಲ್ಲ ಅದು. ಟೈಮಲ್ಲಿ ನಮ್ಗೆ ಇನ್ವೈಟ್ ಮಾಡಿದ್ರು, ನಾವು ಹೋಗಿ ಪರ್ಫಾರ್ಮ್ ಮಾಡಿ ಬಂದ್ವಿ. ಓಕೆ. ಇದನ್ನೆಲ್ಲ ಯಾರು ಹೇಳ್ಕೊಡ್ತಾರೆ ನಿಮ್ಗೆ? ಅಂದ್ರೆ ಒಂದ್ ರಿದಮ್ ಇರುತ್ತೆ, ಅದು ನುಡ್ಸೋದಕ್ಕೆ ಪ್ಯಾಟರ್ನ್ ಇರುತ್ತೆ, ಅದನ್ನೆಲ್ಲ ಯಾರು ಹೇಳ್ಕೊಡ್ತಾರೆ ನಿಮ್ಗೆ? ನಮ್ಗೆ ಹೆಡ್ ಒಬ್ರು ಇದಾರೆ, ಪಾರ್ಥ ಸರ್ ಅಂತ ಹೇಳಿ. ಅವ್ರು ಹೇಳ್ಕೊಟ್ಟಿದ್ರು. ಜನಪದ ಲೋಕದಲ್ಲಿ ಪೂಜಾ ಕುಣಿತಕ್ಕೆ ಹೆಡ್ ಅವರೇ. ಅಲ್ಲಿಂದ ತುಂಬಾ ವಿದ್ಯಾರ್ಥಿಗಳು ಬಂದ್ ಹೋಗಿದ್ದಾರೆ. ಅಂದ್ರೆ ಅವರಿಂದ ನಾವು ಡೊಳ್ಳು ಕಲ್ತಿದ್ವಿ. ಸೂಪರ್. ಪಾರ್ಥ ಸಾರಥಿ ಸರ್ಗೆ ನನ್ ಕಡೆಯಿಂದ ಸಲ್ಯೂಟ್. ಸಿಕ್ಕಾಪಡೆ ಸಕ್ಕದಾಗಿ ಟ್ರೈನ್ ಮಾಡಿದಿರಿ. ಅಂದ್ರೆ ಅವ್ರಿಗೆ ನಾವು ಚಿರಋಣಿ ಮೇಡಮ್. ಯಾಕೆಂದ್ರೆ ಅವರಿಂದ ನಮ್ಗೆ ತುಂಬಾ ನಮ್ ಕನ್ಸು ಈಡೇರ್ತು, ಮತ್ತೆ ನಮ್ಗೆ ಅವರಿಂದ ಒಳ್ಳೆ ಹೆಸರು ಬಂತು. ಅದ್ರ ಜೊತೆಗೆ ಈ ತರ ಎಷ್ಟೋ ಜನ ತುಂಬಾ ಆಸೆಯಿಂದ ಇರ್ತಾರೆ. ಜನಪದ ಒಂಥರ ಹೇಳ್ಬೇಕು ಅಂದ್ರೆ ನಶಿಸಿ ಹೋಗ್ತಾ ಇದೆ. ಬಟ್ ಆದ್ರೂ ಇವಾಗಿನ ಕಾಲದಲ್ಲೂ ಇಲ್ಲ, ನಮ್ಮ ಜನಪದ ಗ್ರೇಟು ಅನ್ನೋ ಥರ ಎಲ್ಲರಿಗೂ ತೋರಿಸೋದಕ್ಕೆ, ಅವ್ರಿಗೆ ಹೇಳ್ಕೊಡೋದಕ್ಕೆ ಮಾರ್ಗದರ್ಶಿಗಳಾಗಿ ಒಂಥರ ಜನಪದ ಲೋಕ ಗ್ರೇಟ್ ಅಂತಾನೆ ಹೇಳ್ಬೋದು ನಾವು. ಸೊ ಜನಪದ ಲೋಕಕ್ಕೆ ನಮ್ಮೆಲ್ಲರ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಸೊ ಈ ಜಾನಪದ ಕಲೆಗಳನ್ನ ಹಾಗೆ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇದ್ದೀರಿ. ತುಂಬ ಹೃದಯದ ಧನ್ಯವಾದಗಳು ನಿಮಗೆ. ಈಗ ವಾರಿಣಿ ಅವರೇ, ಸೊಸೆಯಾಗಿ ಬಂದ್ಮೇಲೆ ನೀವ್ ಏನೇನೆಲ್ಲ ಪಡ್ಕೊಂಡ್ರಿ ಈ ಮನೆಯಿಂದ? ಒಂದು ಫ್ಯಾಮಿಲಿ ಮೇಡಮ್. ನನ್ಗೆ ನಮ್ ತಾಯಿ ಒಬ್ರೆ. 7 ವರ್ಷ ಇದ್ದಾಗ ನಮ್ ತಂದೆ ಹೋದ್ರು, ಹಾಗಾಗಿ ಒಬ್ಳೆ. ತಂದೆಗೆ ಏನಾಗಿತ್ತು? ಹಾರ್ಟ್ ಅಟ್ಯಾಕ್. ಸಾರಿ. ಗಾಟ್ ಮೈ ಫ್ಯಾಮಿಲಿ. ಹೆಣ್ಮಕ್ಳಿಗೆ ತಂದೆರು ಅಂದ್ರೆ ಒಂಥರ ಸ್ಪೆಷಲ್ ಪ್ಲೇಸ್ ಅದು. ಅಪ್ಪಂದ್ರಿಗೂ ಅಷ್ಟೇ, ಹೆಣ್ಮಕ್ಳು ಅಂದ್ರೆ ಅಷ್ಟೇ ಪ್ರೀತಿ ಇರುತ್ತೆ ಅಲ್ವಾ? ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಬಟ್ ಆ ಸ್ಥಾನದಲ್ಲಿ ನಿಮ್ಮ ಮಾವ, ನಿಮ್ಮ ಯಜಮಾನ್ರು ನಿಂತು ಇವತ್ತು ನಿಮ್ಮನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ. ಖಂಡಿತ ನಿಮ್ಮ ತಂದೆಗೆ ಬಹಳ ಖುಷಿಯಾಗಿರುತ್ತೆ. ಯಾಕಂದ್ರೆ ಒಂದು ಒಳ್ಳೆ ಮನೆ ಸಿಕ್ಕಿದೆ, ನಿಮ್ಮ ಆಸೆಗಳು ಈಡೇರ್ತಿದೆ ಅಲ್ಲ? ನಮ್ಮ ತಂದೆನೇ ಮೇಡಮ್. ಯಾರ ತಂದೆನೂ ಅಷ್ಟು ಚೆನ್ನಾಗಿ ನೋಡ್ಕೊಂಡಿರಲ್ಲ, ಅವ್ರು ನನ್ನನ್ನು ಅಷ್ಟು ಚೆನ್ನಾಗಿ ನೋಡ್ಕೋತಾರೆ, ಹೇಳಕ್ಕಾಗಲ್ಲ.
ಅನ್ಸುತ್ತಲ್ಲ ಇವತ್ತು ಇಷ್ಟು ಖುಷಿಯಾಗಿದ್ದೀನಿ. ಅಪ್ಪ ಒಂದ್ಸಲ ನನ್ನನ್ನ ಈ ಒಳ್ಳೆ ಜೀವನ ನಡೆಸ್ತಾ ಇರೋದನ್ನ ನೋಡಿದ್ರೆ ಎಷ್ಟು ಖುಷಿ ಆಗೋದು ಅಂತ ಅನ್ಸುತ್ತಲ್ಲ. ನಿಜ, ನಮ್ ತಂದೆ ಹೇಗ್ ನೋಡ್ಕೋತಿದ್ರು ಇವ್ರು ಅಷ್ಟೇ ಸಮವಾಗೂ ನೋಡ್ಕೊಂಡಿದಾರೆ, ಹೆಚ್ಚಾಗೂ ನೋಡ್ಕೊಂಡಿದಾರೆ ಮೇಡಮ್. ನಮ್ಮ ಮಾವನವ್ರ ಯಾವೊಂದಕ್ಕೂ ಕೊರತೆ ಇಲ್ಲ, ಅಷ್ಟ್ ಚೆನ್ನಾಗಿ ನೋಡ್ಕೋತಾರೆ. ನಿಮ್ ತಂದೆ ಆಶೀರ್ವಾದನೇ ಅನ್ಸುತ್ತೆ ನನಗೆ. ಇವತ್ತು ನಿಮ್ಗೆ ಇಷ್ಟು ಒಳ್ಳೆ ಕುಟುಂಬ ಸಿಕ್ಕಿದೆ, ಅಪ್ಪನಂತ ಮಾವ ಸಿಕ್ಕಿದ್ದಾರೆ, ತಾಯಿ ಅಂತ ಅತ್ತೆ ಸಿಕ್ಕಿದ್ದಾರೆ, ಒಳ್ಳೆ ಯಜಮಾನರು ಸಿಕ್ಕಿದ್ದಾರೆ, ನಾದಿನಿ ಭಾವ ಎಲ್ಲರೂ ಅದ್ಭುತವಾಗಿ ಸಿಕ್ಕಿದ್ದಾರೆ ಅಲ್ವಾ? ಈಗ ನಿಮಗೆ ಮಗ ಇದಾನೆಲ್ಲ, ಚಾಣಕ್ಯ ಚಿಕ್ಕವನಲ್ಲ, ಸೊ ಚಾಣಕ್ಯನೇ ನಿಮ್ ತಂದೆ ರೂಪದಲ್ಲಿ ಬಂದಿದ್ದಾನೆ ಅಂತ ಅನ್ಕೊಂಬಿಡಿ ಅಲ್ವಾ? ನಾವೆಲ್ಲರೂ ಅದನ್ನೇ ಮಾಡ್ತೀವಿ. ಯಾರಾದ್ರೂ ಒಬ್ರನ್ನ ಕಳ್ಕೊಂಡ್ರೆ, ತುಂಬಾ ಮುಖ್ಯವಾದ ವ್ಯಕ್ತಿನ ಕಳ್ಕೊಂಡ್ರೆ, ನಾವು ಅವ್ರನ್ನ ನಮ್ಮ ನೆಕ್ಸ್ಟ್ ಜನರೇಷನ್ ಅಲ್ಲಿ ನೋಡೋದಕ್ಕೆ ಆಸೆ ಪಡ್ತೀವಿ. ನೋಡೋ ಅಪ್ಪನ್ ತರಾನೇ ಮಾಡ್ತಾನಲ್ವಾ. ಆಕ್ಚುಲಿ ಅವನು ಆಚೆ ಬಂದಿದ್ದೆ ಅವ್ರ ಡ್ಯಾಡಿ ಅವರ ಹೋಗಿದ್ದಿನ. ಹೌದು, ಮಾರ್ಚ್ 31 ನಮ್ ಡ್ಯಾಡಿ ತೀರ್ಕೊಂಡಿದ್ದು. ಅವತ್ತಿನ ದಿನ ಅವ್ನು ಹುಟ್ಟಿದ್ದು. ಇನ್ನೇನ್ ಬೇಕು ನಿಮ್ಗೆ ಅಲ್ವಾ? ಅದೊಂಥರ ಪ್ರೂಫ್ ಜೊತೆಗೆ ಬಂದ, ನಾನ್ ವಾಪಸ್ ಬರ್ತಾ ಇದ್ದೀನಿ ನೋಡೋ ಅಂತ. ಹೇಳೋ ಜನರಿಗೆಲ್ಲ ತಂದೆ ಹೋದ ದಿನ ಮಗ ವಾಪಸ್ ಬಂದ, ತಂದೆನೂ ವಾಪಸ್ ಬಂದ. ಅಂದ್ರೆ ನನ್ಗೆ 7 ವರ್ಷ ಇದ್ದಾಗ ನಮ್ ತಂದೆ ಹೌದು. ಇವಾಗ ಮತ್ತ ಅವನು ವಾಪಸ್ ಬಂದ. ಸೊ ಅಪ್ಪಾಜಿ ವಾಪಸ್ ಬಂದ್ರಲ್ಲ, ಇನ್ಯಾಕ್ ದುಃಖ, ಇನ್ ಯಾವತ್ತಿದ್ರು ನಗ್ನಗ್ತಾ ಇರ್ಬೇಕು. ಓಕೆನಾ? ಸೂಪರ್, ಕುಡಿ ಕೈ. ವೆರಿ ಗುಡ್. ಈಗ ಇದೇ ಖುಷಿಲಿ ಮಾತಾಡ್ತಾ ಇದ್ದೀನಿ ಸರಿ, ಆದರೆ ಹಬ್ಬದ ದಿನ ಬರೀ ಮಾತಲ್ಲೇ ಮುಗಿಸ್ಬಿಟ್ರೆ ಹಿಂಗೆ ಒಂದು ಭಯಂಕರವಾದ ಆಟ ಆಡಿಸ್ಬೇಕು ಅಂತ ನನ್ಗೆ ಅನ್ಸ್ತಾ ಇದೆ. ಆದ್ರೆ ಅದಕ್ಕೂ ಮುಂಚೆ ನಮ್ಮ ಅತ್ತೆ ಮಕ್ಳು ಪ್ರಾಪರ್ಟಿನ ತರ್ಬೇಕು. ಅದಕ್ಕೆ ನೀವಿಬ್ರು ಅತ್ತೆ ಮಕ್ಳ ಪ್ರಾಪರ್ಟಿ ತಂದ್ರು ಅನ್ಬೇಕು. ಅತ್ತೆ ಮಕ್ಕಳು ಪ್ರಾಪರ್ಟಿ ತಂದು ಇಟ್ಟಿದ್ದಾರೆ. ಈಗ ಆಟನ ಆಡ್ತಾ ಇರೋದು ಅಣ್ಣ ವರ್ಸಸ್ ತಮ್ಮ. ನಮ್ಗಲ್ವಾ? ನಿಮ್ಗಿಲ್ಲ ಆಟ ಏನು ಅಂತ ಹೇಳ. ಅವ್ರಿಬ್ರು ಹೋಗ್ತಾರೆ, ಅಲ್ಲಿ ಟೇಪ್ ತಗೊಂತಾರೆ. ಫಸ್ಟು ನಿಮ್ ಜಡೆಗೆ 2 ಜಡೆ ಕಟ್ಬಿಟ್ಟು ಟೇಪ್ ಹಾಕ್ತಾರೆ. ನಾನ್ ಜಡ ಬಿಡ್ಬೇಕಾಗ ನಿಮಗೆ 2 ಜಡೆ ಹಾಕ್ಬಿಟ್ಟು ಟೇಪ್ ಹಾಕಿ ಮೇಲ್ ಕಟ್ತಾರೆ. ಯಾರು ಫಸ್ಟ್ ಈ ಆಟನ ಮುಗಿಸ್ತಾರ ಅವ್ರೇ ವಿನ್ನರ್. ನಾನ್ ಜಡ ಬಿಚ್ಚಲ್ಲ ಈಗ. ಮತ್ತೆ ನೋಡ್ರಪ್ಪ, ನನ್ನ ಆಟ ಮುಖ್ಯ ಅಲ್ಲ, ನಾನ್ ಜಡೆ ಬಿಚ್ಚಲ್ಲಪ್ಪ, ಹಾಳಾಗ್ಬಿಡ್ತೀವಿ. ಅಲ್ಲ, ಇನ್ನೊಂದು ಜಡೆ ಬಿಚ್ಚ ಗಂಟಿಗೆ ಗಂಟಾಕ್ಲಿ ಬಿಡಿ. ಗಂಟಿಗೆ ಟೇಪ್ ಹೆಂಗ್ ಹಾಕ್ತಿರಪ್ಪಾಜಿ? ಹಂಗಾರೆ ಈ ಆಟನ ಆಡ್ತಿರೋದು ಅಪ್ಪಾಜಿ ಮತ್ತೆ ಅಮ್ಮ. ಅಲ್ಲ, ಅಮ್ಮ ಹಾಕಿ ಗುದ್ದಿ ಹೊಡೆದು. ಅಮ್ಮ ಅವರೇ ಹೇಳಿದ್ದು, ನಾನೆಲ್ಲ ಹೇಳಿದ್ದು. ರೆಡಿನಮ್ಮ? ಬನ್ನಿ ಅಮ್ಮ. ಪಾಪ ಅವ್ರ ಹಿಂದೆ ನಿಂತ್ಕೊಂಡು, ಇದೇ ಪಾಪ ನಿನ್ಗೆ ಇವತ್ತು ಮಾಡ್ತೀವಿ. ಓಕೆ, ಈ ಆಟನ ಆಡ್ತಾ ಇರೋದು ಅಣ್ಣ ಮತ್ತೆ ತಮ್ಮ. ಸರ್, ನೀವಿಬ್ರು ಚಿಕ್ಕ ವಯಸ್ಸಲ್ಲಿ ಏನಾದ್ರು ಆಟಗಳು ಆಡಿದೀರಾ ಸರ್? ಆಡಿದೀವಿ ಮೇಡಮ್. ಇವ್ರ ಖುಷಿ ನೋಡು, ಆಡಿದೀರ. ಕಾಲೇಜಲ್ಲಿ ಆಡಿರೋ ಆಟಗಳಲ್ಲ ಸರ್, ಚಿಕ್ಕ ವಯಸ್ಸಲ್ಲಿ ಆಡಿರೋ ಆಟಗಳು. ಏನೇನೆಲ್ಲ ಆಟ ಆಡಿದಿರಿ? ಇಬ್ಬರದು ಫೇವ್ರೇಟ್ ಕಳ್ಳ ಪೊಲೀಸು. ಪೊಲೀಸ್ ಅವ್ರ ಕಳ್ಳ. ಕಳ್ಳನ ಇವರು? ಕಳ್ಳ ಅಂದ್ರೆ ಚಿಕ್ಕ ವಯಸ್ಸಲ್ಲಿ, ಇವಾಗಲ್ಲ. ಇವಾಗಲ್ಲ. ಕ್ಯಾರೆಕ್ಟರ್ ಇಂಪಾರ್ಟೆಂಟ್ ಅಲ್ಲ, ಹೊಡಿಬೇಕು ಅನ್ಸ್ಬೇಕಾಯ್ತು, ಅದಕ್ಕೆ ಪೊಲೀಸ್ ಆಗ್ತಾ ಹೊಡಿತಾರೆ. ಸರ್, ಈಗ ಸೇಡ್ ತೀರ್ಸ್ಕೊಳ್ಳಿ ಸರ್. ಇಲ್ಲ, ನಮ್ಮ ಅಣ್ಣಂಗೆ ನಾನು ಹೊಡೆಯಲ್ಲ. ಈ ರಾಮಚಂದ್ರ ಅಣ್ಣ, ಲಕ್ಷ್ಮಣ ತಮ್ಮ. ಬರ್ಲಿ ಚಪ್ಪಾಳೆ. ಆಟ ಏನಪ್ಪಾ ಅಂದ್ರೆ, ಫಸ್ಟ್ ದಾರನ ಹಿಂಗ್ ಇಟ್ಕೊಳ್ತೀರಿ ಸರ್, ಇದನ್ನ ಟೇಪ್ ಒಳಗೆ ಹಿಂಗೆ. ಏನಪ್ಪಾ ಅಂದ್ರೆ ಹಿಂಗ್ ಇಟ್ಕೊಳ್ತೀರಾ ಸರ್. ಈ ನಾಟ್ ಏನಿದೆ ಅದನ್ನ ಪಾದದ ಹತ್ರ ಗಂಟು ಹಾಕ್ತೀರಾ ಸರ್, ಹಿಂಗೆ. ಓಕೆನಾ? ಹಿಂಗೆ ಗಂಟು ಹಾಕೊಂಡ್ಮೇಲೆ ಈ ರೋಲನ್ನ ತಲೆ ಮೇಲೆ ಇಟ್ಕೊಳ್ತೀರಾ ಸರ್. ಇಟ್ಕೊಂಡ್ಮೇಲೆ ಹಿಂಗೆ ಒಂದೊಂದು ಬಿಡ್ತಾ ಇರ್ತೀರಾ ಸರ್. ಬಿಡ್ತಾ ಬಿಡ್ತಾ ಕಾಲಲ್ಲಿ ಅದನ್ನ ಹಿಂಗ್ ರೋಲ್ ಮಾಡ್ಕೊಂತಾ ಇರ್ಬೇಕು. ಒಂದ್ಸಲ ಡೆಮೋ ತೋರಿಸ್ಲೇಬೇಕು ಅನ್ನೋದು ನನ್ನ ಆಶಯ. ಸೀನಿಯರ್ ಗಂಟ್ ಆಫೀಸರ್ ಮಿಸ್ಟರ್ ವಸೀಂ ಅಕ್ರಮ್. ನೋಡಿ ಸರ್, ಹಿಂಗ್ ಇಟ್ಕೋಬೇಕು ಸರ್, ಕಾಲಿಗೆ ಗಂಟು ಹಾಕ್ಕೋಬೇಕು ಸರ್, ಆಮೇಲೆ ಅದನ್ನ ಮೇಲೆ ಇಟ್ಕೋಬೇಕು ಸರ್, ಆಮೇಲೆ ಕಾಲನ್ನ ಹಂಗೆ ಎತ್ಬೇಕು ಸರ್, ತಿರ್ಸ್ಬೇಕು ಸರ್, ಎತ್ಬೇಕು ಸರ್, ತಿರ್ಸ್ಬೇಕು ಸರ್. ಆಯ್ತಾ? ಸೂಪರ್, ಚಪ್ಪಾಳೆ. ಸ್ವಲ್ಪ
ಸೂಪರ್. ರೆಡಿನಾ ಅಣ್ಣ ಇವಾಗ? ಆಟ ಇಷ್ಟೇ, ಆದರೆ ಮೇನ್ ತಲೆಯಲ್ಲಿ ಏನ್ ಇಟ್ಕೋಬೇಕು ಅಂದ್ರೆ ಕಾಲ್ ನೆಲ ಕೂರೋ ಹಾಗಿಲ್ಲ, ಬಾಕ್ಸ್ ಇಂದ ಆಚೆ ಹೋಗೋ ಹಾಗಿಲ್ಲ. ಓಕೆನಾ? ಯಾರ್ ಗೆಲ್ಬೋದು ಅನ್ನಿಸ್ತಾ ಇದೆ ನಿಮ್ಗೆ ಇವರಿಬ್ರಲ್ಲಿ? ಆದ್ಮೇಲೆ ಹೇಳ್ತೀನಿ ಮೇಡಮ್. ಬ್ರಹ್ಮ ಆದ್ಮೇಲೆ ನೀವೇ ಮೇಡಮ್ ಹುಟ್ಟಿರೋದು. ಫ್ಯೂಚರ್ ನ ಹೆಂಗ್ ಹೇಳ್ಬಿಟ್ರಿ. ಈ ಕಳ್ಳನ ಹೆಂಡತಿ ಹೇಳ್ತಾರ ನೋಡಿ ಮೇಡಮ್, ಇವ್ರಿಬ್ರಲ್ಲಿ ಯಾರು ಗೆಲ್ತಾರೆ? ಯಾರ್ಗೆದ್ರು ಒಂದೇ ಮನೆಯವ್ರೆ ಅಲ್ವಾ? ಯಾರಿಗಿದ್ರು ಅನ್ನೋದೊಂದಲ್ಲ, ಕಳ್ರೆ ಫಸ್ಟ್ ಗೆಲ್ಲದ, ಯಾಕೆಂದ್ರೆ ಮಾಡಿ ಅಭ್ಯಾಸ ಇರುತ್ತೆ. ಅಳಿಯನ್ ಕಡೆ ನೋಡ್ರಪ್ಪ, ಸೂಪರ್ ಮಾವ. ಅಳಿಯನ್ ಕಡೆ ಮಾವ ಸಪೋರ್ಟ್ ಮಾಡಿದ್ದಾರೆ, ನಿಮ್ ಕಡೆ ನಾನಿದ್ದೀನಣ್ಣ. ಓಕೆ, ರೆಡಿನಾ? ನಿಮ್ಗೆ ಈ ಆಟನ ಮುಗ್ಸಕ್ಕೆ ಸಿಗೋಂತ ಕಾಲಾವಕಾಶ 3 ನಿಮಿಷಗಳು. ಯಾರು ಜಾಸ್ತಿ ಟೇಪ್ ಸುತ್ಕೊಳ್ತೀರಾ ಅವರು ಈ ಆಟನ ಗೆಲ್ತಾರೆ. ರೆಡಿನಾ? ಹಾ, ರೆಡಿ. ಕಳ್ಳ ರೆಡಿ, ಪೊಲೀಸ್ ರೆಡಿ, ನಾನು ರೆಡಿ. ನಿಮ್ಮ ಸಮಯ ಶುರು ಆಗುತ್ತೆ ಇನ್ 3, 2, 1 ಸ್ಟಾರ್ಟ್. ಅಮ್ಮ ಕಾಲು ಕಟ್ಕೊಳ, ಕಾಲು ಕಟ್ಕೊಳ, ಕಾಲು ಕಟ್ಕೊಳ್ರಿ, ಬೇಗ 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 ಕಾಲು ಕಟ್ಕೊಳ್ಳಿ. ಕಟ್ರಿ ಕಟ್ರಿ ಕಟ್ರಿ, ಬೇಗ ಬೇಗ ಬೇಗ. ಏ ಬಾಬಾ ಸಾಧ್ಯ ಕಟ್ಟಣ, ಬಿನ್ನ ಕಟ್ಟಣ. ಬಿಡಿ ಬಿಡಿ, ಎತ್ತಣ ಎತ್ತಣ ಎತ್ತಣ. ಬಿಡಿ 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 ಬಿಡಿ, ಬೇಗ ಬಿಡಿ ಬಿಡಿ. ಒಂದ್ ನಿಮಿಷ ಆಗಿದೆ, ಒಂದ್ ನಿಮಿಷ ಆಗಿದೆ. ಎಲ್ಲಿ ಸುತ್ತಾವ್ರೆ? ನೆಲದ ಮೇಲೆ ಸುತ್ತಾವ್ರವ್ರು. 2 ನಿಮಿಷ ಆಗಿದೆ, ಬೇಗ ಬೇಗ ಬೇಗ. ಬೇಗ 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 ಕಟ್ಕೊಳ್ಳಿ, ಬೇಗ ಎತ್ತಿ, ಸುತ್ತಿ ಸುತ್ತಿ ಎತ್ತಿ. ಅದನ್ನ ಬಿಡಿ, ಅದನ್ನ ಬಿಡಿ. ಪರವಾಗಿಲ್ಲ ಬಿಡಿ. ತುಂಬಾ ಸುಸ್ತಾಗಿದ್ದೀರಾ? ನೀರ್ ಬೇಕಾ? ಆಕ್ಚುಲಿ ಕಳ್ಳನ್ ಮುಖದಲ್ಲಿ ಖುಷಿ ನೋಡ್ರಿ. ಆದ್ರೆ ನನಗೆ ಒಂದು ವಿಷಯ ಇವತ್ತು ಕ್ಲಿಯರ್ ಆಗಿ ಪ್ರಾಕ್ಟಿಕಲ್ ಆಗಿ ಗೊತ್ತಾಯ್ತು ಸರ್. ಕಳ್ಳ ಲೇಟ್ ಆಗಿ ಸ್ಟಾರ್ಟ್ ಮಾಡಿದ್ರು ಬೇಗ ಮುಗಿಸ್ತಾರೆ. ಫಸ್ಟ್ ಅಣ್ಣ ಬೇಗ ಶುರು ಮಾಡ್ಬಿಟ್ರು, ರಪ್ಪಕ್ಕಂತ ಕಟ್ಕೊಂಡ್ ಹಂಗೆ ಶುರು. ಇವ್ರು ಇಷ್ಟೇಟ್ ಆಗಿ ಶುರು ಮಾಡಿ ಗುಡ್ಡೆ ಹಾಕ್ಬಿಟ್ರು. ಇವ್ರದ್ದೇನೋ ಗುಡ್ಡೆ ಹಾಕಿದ್ದಾರೆ ಸರ್. ನೀವ್ ಏನ್ ಗುಡ್ಡೆ ಹಾಕ್ತಾ ಇದ್ರಿ? ಏನ್ ಪ್ರಾಬ್ಲಮ್ ಆಯ್ತು ಸರ್? ಟೇಪ್ ಸರಿ ಇರ್ಲಿಲ್ವಾ? ನೆಲ ಸರಿ ಇರ್ಲಿಲ್ಲ? ಇಲ್ಲ, ಬ್ಯಾಲೆನ್ಸಿಂಗ್ ಆಗಿಲ್ಲ. ಬ್ಯಾಲೆನ್ಸ್ ಇರ್ಲಿಲ್ಲ. ನೀವು ತುಂಬಾ ಗುಡ್ಡೆ ಹಾಕಿದೀರಾ ಸರ್. ಸರ್, ಎಷ್ಟು ವರ್ಷದಿಂದ ಸೇಡ್ ತೀರ್ಸ್ಕೋಬೇಕು ಅಣ್ಣನ ಮೇಲೆ ಅಂತ ಕಾಯ್ತಾ ಇದ್ದೀವಿ. ಗೇಮ್ ಇಸ್ ಗೇಮ್, ಸೇಡು ಅಂತ ಏನಿಲ್ಲ. ಪಾರ್ಟಿಸಿಪೇಟ್ ಮಾಡಿದೀವಿ, ಅದೇ ಮೇನ್ ನಮಗೆ. ಸೂಪರ್, ಸಕ್ಕತ್ತಾಗಿ ಪಾರ್ಟಿಸಿಪೇಟ್ ಮಾಡಿದ್ರಿ, ಸೂಪರ್ ಆಗಿ ಆಡಿ
ಈ ಆಟದಲ್ಲಿ ಗೆದ್ದಿರೋದು ದಿ ಗ್ರೇಟ್ ಕಳ್ಳತಮ್ಮ. ನಮ್ಮನೆಯವ್ರು ಬಟ್ ಎಲ್ಲರ್ಕಿಂತ ಬೆಸ್ಟ್ ರಿಯಾಕ್ಷನ್ ಇದ್ದಿದ್ದು ಯಾರ್ದು ಅಂದ್ರೆ ಅಮ್ಮಂದು. ಇಬ್ರು ನಿಂತ್ಕೊಂಡ್ರು, ಸ್ಟೈಲ್ ಆಗಿ ಬಂದ್ರು, ನಾನು ಯಾರಿಗೆ ಸಪೋರ್ಟ್ ಮಾಡ್ಲಿ, ಇಬ್ರು ನನ್ನ ಮಕ್ಳು ಯಾರಿಗೆ ಸಪೋರ್ಟ್ ಮಾಡ್ಲಿ ಅಂತ ಒಂದ್ಸಲ ಅಲ್ಲೋಗೋರು ಒಂದ್ಸಲ ಇಲ್ಲಿ ಬರೋರು. ಕೊನೆಗೂ ಕಳ್ಳತಮ್ಮ ಗೆದ್ದಿದ್ದಾರೆ. ಹೆಂಗ್ ಅನ್ನಿಸ್ತಾ ಇದೆ ಅಮ್ಮ? ಖುಷಿ ಆಗ್ತಿದೆ ಮೇಡಮ್. ಖುಷಿ ಆಗ್ತಿದೆ. ಅವ್ರು ಯಾಕೆ ಏನು ಸ್ಟ್ರಾಟಜಿನೇ ಮಾಡ್ಲಿಲ್ಲ ಅವರು? ಅವನ್ ಸ್ವಲ್ಪ ಮೈಂಡ್ ತ್ಯಾಗಮೂರ್ತಿ ತಮ್ಮ ಗೆಲ್ಲಿ. ಓ ರಮೇಶ್ ಅರವಿಂದ್ ಅವ್ರ ತರ ತ್ಯಾಗರಾಜ. ಸಖತ್ ಕಾನ್ಫಿಡೆಂಟ್ ಆಗಿ ಆಡಿ ಸೂಪರ್ ಆಗಿ ಆಟನ ಮುಗಿಸಿರೋದಕ್ಕೆ ನಿಮ್ಗೆ ಅಮೃತ್ ನೋನಿ ಅವ್ರ ಕಡೆಯಿಂದ ಒಂದು ಗಿಫ್ಟ್ ಇದೆ. ಅತ್ತೆ ಮಕ್ಕಳ ಅಮೃತ್ ನೋನಿ ಪ್ರತಿ ಹನಿಯಲ್ಲೂ ಆರೋಗ್ಯದ ಅನುಭವ, ಇವ್ರ ಕಡೆಯಿಂದ ಈ ಗಿಫ್ಟ್ ನಿಮ್ಗೆ. ಕಂಗ್ರ್ಯಾಚುಲೇಷನ್. ಮೊದ್ಲೇ ಪವರ್ಫುಲ್ ನೀವು, ಇದು ಕುಡಿದ್ರೆ ಸೂಪರ್ ಪವರ್ಸ್ ಬಂದ್ಬಿಡುತ್ತೆ. ಆಮೇಲೆ ಹಿಡಿಯಂಗಿಲ್ಲ ನೀವು ಯಾರು ಅಣ್ಣನ ಅಷ್ಟೇ. ಆಕ್ಚುಲಿ ಕಳ್ಳ ಒಂದು ಕೇಸಲ್ಲಿ ಸಿಕ್ಕಾಕೊಂಡು ಇಷ್ಟೆಲ್ಲ ಸಾಕ್ಷಿನ ಬಿಟ್ಟಿದ್ದಾರೆ ಸರ್. ಈಗ ಏನ್ ಮಾಡ್ಬೇಕು ಅಂದ್ರೆ ಸಾಕ್ಷಿನೆಲ್ಲ ನಾಶ ಮಾಡ್ಬೇಕು ನಾವು, ಯಾರ ಕಣ್ಣಿಗೂ ಕಾಣಿಸ್ಬಾರ್ದು ಸರ್, ಎಸ್ಪೆಷಲಿ ಪೊಲೀಸ್ ಕಣ್ಣಿಗೆ. ಈಗ ಒಂದನೇ ಆಟ ಮುಗ್ದಿದೆ. ಅದರಲ್ಲಿ ಕಳ್ಳ 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 ಅವರು ಗೆದ್ದಿದ್ದಾರೆ. ಸೂಪರ್ ಆಗಿ ವಿನ್ನರ್ ನಾನು ಅಂತ ಅನೌನ್ಸ್ ಮಾಡ್ಕೊಂಡು ಫುಲ್ ಜೋಶಲ್ಲಿದ್ದಾರೆ. ಈಗ ಹಬ್ಬದ ದಿನ ಇನ್ನೊಬ್ರಿಗೆ ಚಾನ್ಸ್ ಕೊಡ್ಲಿಲ್ಲ ಅಂದ್ರೆ ಆಮೇಲೆ ಅಯ್ಯೋ ಅಂತ ಹ್ಯಾಪ್ ಮೋರೆ ಹಾಕೊಂಡ್ಬಿಟ್ರೆ ಚೆನ್ನಾಗಿರಲ್ಲ ಅಲ್ವಾ. ಈಗ ಎನ್ಕರೇಜ್ ಮಾಡೋ ಅಂತ ಹೊಸ ಅವಕಾಶ ಕೊಡ್ತಾ ಇದೀನಿ. ಏನಪ್ಪಾ ಅಂದ್ರೆ ಈ ಆಟದಲ್ಲಿ ಗಂಡ ಹೆಂಡತಿ ಇಬ್ರು ಆಡ್ತಾರೆ. ಓಕೆನಾ? ಈಗ ಯುಗಾದಿ ಹಬ್ಬ ಅಂದ್ರೆ ಮನೇಲಿ ಒಬ್ಬಟ್ಟು ಇರ್ಲೇಬೇಕು ಅನ್ನೋದು ಒಂದು ಕಂಡೀಷನ್ ಅಲ್ವಾ. ಹಬ್ಬದ ಕಳೆ ಬರಲ್ಲ ಇಲ್ಲ ಅಂದ್ರೆ ಅಂತ. ಸೊ ಒಬ್ಬಟ್ಟನ್ನ ತರೋ ಬದಲು ನಮ್ಮ ಅತ್ತೆ ಮಕ್ಕಳು ಏನ್ ಮಾಡಿದ್ದಾರೆ ಅಂದ್ರೆ ಜಹಾಂಗೀರ್ ಮಾಡ್ಬಿಟ್ಟಿದ್ದಾರೆ. ಜಹಾಂಗೀರ್ ಇಷ್ಟನಾ? ಅಂದ್ರೆ ಮೋಸ್ಟ್ಲಿ ಈ ಸಲ ಕಪ್ಪು ಅವ್ರದೇ ಚಿಪ್ಪು. ನೋಡೋಣ ಅಲ್ವಾ, ನೋಡೇ ಬಿಡೋಣ ಅಂತ ಹೇಳ್ತಾ ಇದಾರೆ. ಆದ್ರೆ ಆಟ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಪ್ರಾಪರ್ಟಿ ಇದ್ರೇನೆ ಚಂದ. ಅತ್ತೆ ಮಕ್ಕಳ ಜಾಂಗ್ರಿ ತಗೊಂಬನ್ನಿ. ಉಪ್ಪು ಹುಳಿ ಖಾರ ಬಿದ್ರೆ ಟೇಬಲ್ ತಿನ್ನಬಹುದು, ನಾಲಿಗೆ ನೆಟ್ಟಗೆ ಇದ್ರೆ ಬಾಳಲ್ಲಿ ನಿಲ್ಲಬಹುದು. ಈಗ ಪ್ರಾಪರ್ಟಿ ಬಂದಿದೆ, ಜಹಾಂಗೀರು ನೇತಾಡ್ತಾ ಇದೆ. ಈಗ ಅದು ಬಾಯಿಗೆ ಬಂದು ಬೀಳೋದೊಂದು ಬಾಕಿ. ಈಗ ಮ್ಯಾಟ್ರ್ ಏನಪ್ಪಾ ಅಂದ್ರೆ ನನ್ನ ಬ್ಯೂಟಿಫುಲ್ ಆಗಿರೋಂತ ಹೆಣ್ಮಕ್ಳು ಈ ಜಹಾಂಗೀರ್ನ ತಿನ್ಬೇಕು. ಅವ್ರು ಅದನ್ನ ತಿನ್ಬೇಕು ಅಂದ್ರೆ ಗಂಡಂದ್ರೆ ಏನ್ ಮಾಡ್ಬೇಕು? ಯಾರನ್ನ? ಅದು ಮೈನು. ಎತ್ಕೊಟ್ರೆ ಅವ್ರೊಬ್ರು ಜಹಾಂಗೀರ್ ಎತ್ಬಿಟ್ಟು ಕೊಟ್ಬಿಡ್ಲಿ. ಸೊ ನಿಮ್ಮನ್ನ ನಿಮ್ ಯಜಮಾನ್ರು ಪ್ರೀತಿಯಿಂದ ಹೂ ತರ ಹೀಗೆ ಎತ್ತಿ ನೀವು ಜಹಾಂಗೀರ್ ತಿನ್ನೋ ಹಾಗೆ ಮಾಡ್ಬೇಕು. ಓಕೆನಾ? ಇಷ್ಟೇ ಸಿಂಪಲ್ ಗೇಮು. ಈಗ ಮ್ಯಾಟ್ರ್ ಏನು ಅಂದ್ರೆ ಎರಡು ಜೋಡಿನೂ ಒಂದೊಂದಾಗಿ ಅಖಾಡಕ್ಕೆ ಇಳಿಯುತ್ತೆ. ಫಸ್ಟ್ ಈ ಜೋಡಿ ಹೋಗುತ್ತೆ, ನೆಕ್ಸ್ಟ್ ಆ ಜೋಡಿ ಹೋಗುತ್ತೆ. ಯಾರು ಜಾಸ್ತಿ ಜಹಾಂಗೀರ್ನ ತೆಗೆದು ಬಾಯಿಗೆ ಹಾಕೋತೀರಾ ಅವರೇ ವಿನ್ನರು. ಕೈಯಲ್ಲಿ ಮುಟ್ಟೋ ಹಾಗಿಲ್ಲ. ಓಕೆನಾ? ವೆರಿ ಗುಡ್. ಈಗ ಫಸ್ಟ್ ಅಖಾಡಕ್ಕೆ ಯಾರು ಇಳಿತೀರಿ? ಯಾರಾದ್ರೂ ಓಕೆ. ನೀವ್ ಯಾರನ್ನ ಹೋಗಿ ಅಂದ್ರೆ ಅವ್ರು ಹೋಗ್ತೀವಿ. ಒಂದ್ ಟಾಸ್ ಹಾಕ್ಬಿಡ್ತೀನಿ. ಈಗ ನಿಮ್ಗೆ ಹೆಡ್ಡ ಟೈಲ? ಅವ್ರಿಗೆ ನಾವು ಟೈಲ್. ನೀವ್ ಯಾರು ಅವ್ರಿಗೆ ಡಿಸೈಡ್ ಮಾಡಕ್ಕೆ? ಹೆಡ್ ಮೇನ್ ಇರ್ಲಿ ಅಂತ ಅವ್ರು ತಗೊಳ್ಳಿ. ಹಂಗೆ ಅವ್ರ ಹೆಡ್ ನೀವು ಟೇಲ್. ಓಕೆನಾ? ಈಗ ಮೇಡಮ್ ಅವರೇ ಅವ್ರದ್ದು ಹೇಳ್ಬಿಟ್ಟಿದ್ದಾರೆ. ನೀವ್ ಹೆಡ್ ಇವ್ರ ಟೇಲ್ ಅಂತ. ರೆಡಿ ಇದ್ದೀರಾ? ಹೆಡ್ಡು ಗೊತ್ತಿಲ್ಲ, ಟೇಲು ಗೊತ್ತಿಲ್ಲ ನನಗೆ. ಹೆಡ್ ಬಂದಿದೆ ಅಂದ್ರೆ ನೀವು ಟಾಸ್ ಅಲ್ಲಿ ಗೆದ್ದಿದ್ದೀರಿ. ಸೊ ನೀವ್ ಅಖಾಡಕ್ಕೆ ಇಳಿತೀರಾ ಫಸ್ಟ್, ಅವ್ರನ್ನ ಇಳಿಸ್ತೀರಾ. ಬ್ಯಾಟಿಂಗ ಬೌಲಿಂಗ್? ಮೇಡಮ್ ಯಾವಾಗಾದ್ರೂ ಮಾಡ್ಲೇಬೇಕು, ಯಾವ್ದಾದ್ರು ನಡೆಯುತ್ತೆ. ಪೊಲೀಸ್ ಅಣ್ಣ ಹೇಳೋಣ. ಇದು ಪೊಲೀಸ್ ಚಾಣಾಕ್ಷತೆ ಅಂದ್ರೆ ಅಲ್ಲ ಸರ್. ಈ ಚಾಣಾಕ್ಷತೆ ಇರ್ಬೇಕು ಸರ್. ಅವ್ರು ಆಡದ್ಮೇಲೆ ನೋಡ್ಕೊಳ್ಳೋಣ ಏನ್ ತಪ್ಪು ಮಾಡ್ತಾರೆ, ಏನ್ ಸರಿ ಮಾಡ್ತಾರೆ. ಕರೆಕ್ಟ್ ಅಣ್ಣ? ಆತರ ಅಲ್ಲ, ಸೇಫ್ ಸೈಡ್ ಪ್ಲೇ ಅಂತೀವಲ್ಲ ಅದು. ಅದನ್ನೇ ನಾನು ಹೇಳಿದ್ದು. ನಾನು ಕನ್ನಡದಲ್ಲಿ ಹೇಳಿದೆ, ನೀವು ಇಂಗ್ಲಿಷ್ ಅಲ್ಲಿ ಹೇಳಿದ್ರಿ. ಓಕೆನಾ ಅಣ್ಣ? ರೆಡಿನಾ? ಫಸ್ಟ್ ಅಖಾಡಕ್ಕೆ ಇಳಿತಾ ಇದ್ದೀರಾ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ರೆಡಿ? ನಿಮ್ಮ ಸಮಯ ಶುರು ಆಗುತ್ತೆ ಇನ್ 3, 2, 1 ಗೋ. ನೀವು ಮೇಲ್ ನೋಡ್ಬೇಡಿ.
ಬನ್ನಿ ನಿಂತ್ಕೊಳ್ಳಿ. ಓಕೆ, ನೀವು ಒಂದು ಜಹಾಂಗೀರ್ನ ತಿಂದಿದ್ದೀರಾ, 3 ನಿಮಿಷ 50 ಸೆಕೆಂಡ್ ತಗೊಂಡಿದ್ದೀರಾ. ಓಕೆನಾ? ಒಂದು ಜಿಲೇಬಿ ತಿಂದಿದ್ದೀರಾ. ಯಾಕಣ್ಣ ಒಂದೇ ಒಂದು ಜಿಲೇಬಿ ತಿನ್ಲಿ, ನಿಮ್ಮ ಹೆಂಡತಿ ಇದೇ ತರ ಸ್ಲಿಮ್ ಆಗಿರ್ಲಿ, ದಪ್ಪ ಆಗ್ಬಿಟ್ರೆ ಅಂತ ಭಯ ಆಯ್ತಾ? ಹಿಂಗೆ ಆ ಥರ ಏನಿಲ್ಲ, ಅಣ್ಣ ಗೆಲ್ಲಿ ಅಂತ ನಾನು ಬಿಟ್ಕೊಟ್ಟೆ. ಕಳ್ಳ 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 ಎಷ್ಟು ಚೆನ್ನಾಗಿ ಡೈಲಾಗ್ ಹೇಳ್ತಾರೆ ನೋಡಿ. ಇವಾಗ ಅಣ್ಣ ಅಂದ್ರೆ ಅದಕ್ಕೆ 2 ತಿಂತಾರೆ ಅನ್ನೋ ಗ್ಯಾರಂಟಿ ಇದೆ ನಿಮಗೆ. ಎನಿವೇಸ್ ತುಂಬಾ ಈಸಿ ಆಗಿದೆ ಆಟ. ಇವಾಗ 3 ನಿಮಿಷ 50 ಸೆಕೆಂಡ್ ಒಳಗೆ 2 ಜಹಾಂಗೀರ್ ತಿನ್ಬಿಟ್ರೆ ನೀವೇ ವಿನ್ನರ್. ಓಕೆನಾ? ರೆಡಿನಾ? ಬನ್ನಿ ಅಖಾಡಕ್ಕೆ. ನಿಮ್ಮ ಸಮಯ ಶುರು ಆಗುತ್ತೆ. ಇನ್ 3, 2, 1 ಗೋ. ಖುಷಿಲಿ ಈ ಕಡೆ ತಿರ್ಕೊಳ್ಳಿ. ಜಹಾಂಗೀರ್ ಹೆಂಗಿದೆ? ಬಾಯ್ ಬಿಟ್ಟು ಹೇಳಿ. ಸೂಪರ್. ಯಾವ ಭಾಷೆ ಮಾತಾಡ್ತಾ ಇದ್ದೀರಾ? ಕಿಲಿ 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 ಲ್ಯಾಂಗ್ವೇಜ್. ಕಿಲಿ ಲ್ಯಾಂಗ್ವೇಜಾ? ಹೆಂಗಿದೆ? ಸೂಪರ್ ಆಗಿದೆ. ಸ್ವೀಟ್ ಗಿಟ್ ಎಲ್ಲ ಕರೆಕ್ಟ್ ಆಗಿದ್ಯಾ? ಜಾಸ್ತಿ ಇದೆ. ಓ ಹಂಗೆ ಬನ್ನಿ ಈ ಕಡೆ. ಈ ಆಟದಲ್ಲಿ ಅದ್ಭುತವಾಗಿ ಆಡಿ ಗೆದ್ದಿದ್ದಕ್ಕೆ ಎಂಡ್ಯೂರಾ ನಂಬರ್ 1 ಕಿಚನ್ ಅಪ್ಲಯನ್ಸಸ್ ಅವ್ರ ಕಡೆನ ಈ ಗಿಫ್ಟ್ ನಿಮ್ಗೆ. ಕಂಗ್ರಾಚುಲೇಷನ್. ಈಗ ಇನ್ನೊಂದು ಆಟ ಐತಿ. ಆಟ ಏನು ಅಂತ ನನಗೂ ಗೊತ್ತಿಲ್ಲ. ಪ್ರಾಪರ್ಟಿ ತರಿಸ್ಬಿಡ್ತೀನಿ, ಆಮೇಲೆ ಹೇಳ್ತೀನಿ. ಓಕೆನಾ? ಈಗ ಈ ಯುಗಾದಿ ಹಬ್ಬದ ಸಂಭ್ರಮದಲ್ಲಿ ನಾವೆಲ್ಲರೂ ಎಷ್ಟು ಚೆನ್ನಾಗಿ ರೆಡಿ ಆಗಿದೀವಿ, ಖುಷಿಯಾಗಿ ನಗ್ನಗ್ತಾ ಇದೀವಿ. ಇದೇ ಖುಷಿಲಿ ಒಂದು ಫ್ಯಾಮಿಲಿ ಫೋಟೋ ತೆಗೆಸ್ಕೊಂಡ್ರೆ ಹೆಂಗಿರುತ್ತೆ? ಚೆನ್ನಾಗಿರುತ್ತಾ? ಹಂಗಾರೆ ಸ್ಮೈಲ್ ಪ್ಲೀಸ್. ಈಗ ಯುಗಾದಿ ಹಬ್ಬದ ದಿನ ಹ್ಯಾಪಿ ಬರ್ತ್ಡೇ ಸೆಲೆಬ್ರೇಷನ್ ತರ ಇದೆ ಅಂತ ಅನ್ಕೋತಿದ್ದೀರಲ್ಲ, ಏನ್ ಬಲೂನ್ ಬಂದ್ಬಿಡ್ತು ಯುಗಾದಿ ಹಬ್ಬದ ದಿನ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಆಟ ಏನು ಅಂತ ಹೇಳ್ಬಿಡ್ತೀನಿ. ಮೊದಲನೇದಾಗಿ 2 ಟೀಮ್ ಇರುತ್ತೆ. ಈ ಕಡೆಯಿಂದ ವಾರಿಣಿ, ಈ ಕಡೆಯಿಂದ ಹರ್ಷಿತಾ. ಸೊ ಈಗ ನಿಮ್ಮಿಬ್ರನ್ನ ಈ ಆಟಕ್ಕೆ ನಾನು ಮೆಂಟರ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಮೆಂಟರ್ ಕೈ ಕೆಳಗಡೆ ಆಡೋ ಅಂತ ಇಬ್ರು, ಅಂದ್ರೆ ನಿಮಗೊಬ್ರು ಯಾರು ಬೇಕೋ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಫಸ್ಟ್ ಇವ್ರಿಗೆ ಕೊಟ್ಬಿಡ್ಲಾ ಮೇಡಮ್? ಸುಮ್ನೆ ಟಾಸ್ ಹಾಕೋದು ಹೆಂಗೆ, ಇವ್ರೆ ಹೆಂಗಿದ್ರು ಗೆಲ್ತಾರೆ. ವಾರಿಣಿ, ನೀವ್ ಯಾರನ್ನಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇವ್ರ ಹೆಸರೇನು? ನಾಗಶ್ರೀ. ರೆಡಿ ಇದೀರಾ ನಾಗಶ್ರೀ ಆಡಕ್ಕೆ? ಪಾಪು ದುಡ್ಗಿ ತರ ಏನ್ ಆಗ್ತೀವಿ ನಿನಗ್ ಬಿಟ್ಟಿದ್ದಮ್ಮ. ಈ ಕಡೆ ಹರ್ಷಿತಾ. ವಾಣಿ. ಅಯ್ಯೋ ಮೇಘ, ಅವ್ರ ಮಮ್ಮಿ ನೆನಪು ಬಂದು. ಓ, ಮಮ್ಮಿ ಹೆಸರು ನೆನ್ಪಿಟ್ಕೊಳ್ತಾರ ಗುರು ಇವರು. ಸೊ ಇವ್ರ ಹೆಸರು ಮೇಘ, ನಾಗಶ್ರೀ. ನೀವಿಬ್ರು ಆಡ್ಬೇಕು. ಇವರಿಬ್ರು ನಿಮ್ಮನ್ನ ಎನ್ಕರೇಜ್ ಮಾಡ್ತಾರೆ. ಜೊತೆಗೆ ನೀವು ಏನ್ ಕೆಲಸ ಮಾಡ್ತಿದ್ದೀರಾ ಅದ್ರದ್ ಕೌಂಟ್ ಇಡ್ತಾರೆ. ಕೆಲಸ ಮಾಡ್ಬೇಕಾಗಿರೋದು ಏನು? ಇಲ್ಲಿ ಬಲೂನ್ ಇದೆ. ಬಲೂನ್ ಅನ್ನ ಒಂದೊಂದಾಗಿ ನೀವು ತಗೊಂಡ್ ಹೋಗ್ತೀರಿ, ಅದ್ರ ಮೇಲೆ ಕೂತ್ಕೋತೀರಿ, ಹೊಡಿತೀರಿ. ಬಟ್ಲು. ಓಕೆನಾ? ತುಂಬಾ ಸಿಂಪಲ್ ಆಟ ಇದು. ಅವ್ರು ಎಷ್ಟು ಬಲೂನ್ ಹೊಡೆದಿದ್ದಾರೆ ಅಂತ ನೀವು ತುಂಬಾ ಆನೆಸ್ಟ್ ಆಗಿ ಕೌಂಟ್ ಇಟ್ಕೋಬೇಕು. ಓಕೆನಾ? ಈ ಆಟ ಆಡೋದಕ್ಕೆ ನಿಮ್ಗೆ ಸಿಗ್ತಾ ಇರುವಂತ ಕಾಲಾವಕಾಶ 5 ನಿಮಿಷಗಳು. 5 ನಿಮಿಷದಲ್ಲಿ ಎಷ್ಟು ಬಮ್ ಚಿಕ್ಕಿ ಬಮ್ ಅಂತ ಹೊಡಿತೀರಾ ಅದನ್ನ ನಿಮಗ್ ಬಿಟ್ಟಿದ್ದು. ಓಕೆನಾ? ರೆಡಿನಾ ಅತ್ತೆ ಮಕ್ಳ? ಟೈಮರ್ ಬಂದಿದೆ. ರೆಡಿನಾ? ಫಸ್ಟ್ ಪೊಸಿಷನ್ ತಗೊಂಡ್ಬಿಡಿ ಸ್ವಲ್ಪ ದೂರ. ನಿಮ್ಮ ಸಮಯ ಶುರು ಆಗುತ್ತೆ. ಇನ್ 3, 2, 1. ಕೈಯಲ್ಲಿ ಹೊಡಿಬೇಡಿ.
ಆಗಿದೆ ಹೇಳಿ. ಬೇಗ ಬೇಗ 1 ನಿಮಿಷ ಆಗಿದೆ, ಬೇಗ ತಗೋ 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 ತಗೋ. ಬೇಗ ಕುತ್ಕೋ, ಓಡಿ ಓಡಿ ಓಡಿ. ಓಡಿಲ್ಲ, ಓಡಿಲ್ಲ, ಓಡಿಲ್ಲ. ಬೇಗ 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 ಬೇಗ. ಎರಡು ನಿಮಿಷ ಆಗಿದೆ, ಬೇಗ 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 ಬಾ. ಕೈಯಲ್ಲಿ ಹಿಡ್ಕೊ, ಕೈಯಲ್ಲಿ ಹಿಡ್ಕೊ. ಈಗ ಯಾಕಪ್ಪ ಆಟನ ಪಾಸ್ ಮಾಡ್ದೆ ಅಂದ್ರೆ ಫಸ್ಟ್ ಏನ್ ಜೋಶಲ್ಲಿ ಹಿಂಗ್ ಓಡ್ತಾ ಇದ್ರು, ಸಡನ್ ಆಗಿ ಮೇಡಮ್ ಬಲೂನ್ ಎಲ್ಲಿದೆ ಅಂತ ಸುಸ್ತಾಗ್ತಿದೆ ಅಲ್ವಾ ಸ್ವಲ್ಪ ಲೈಟ್ ಆಗಿ. ಸೊ ಮೆಂಟರ್ಗಳ ಕೆಲ್ಸ ಕೊಡ್ತೀನಿ ಇವಾಗ. ಈಗ ಮೆಂಟರ್ಗಳು ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಏನಪ್ಪಾ ಅಂದ್ರೆ ಅವರು ಬಲೂನ್ ತಂದ್ ಕೊಡ್ತಾರೆ, ನೀವು ಕುತ್ಕೊಂಡು ಹೊಡಿತೀರಾ. ಅವ್ರು ಬಲೂನ್ ಎಸಿಬೇಕು, ತಗೊಂಡು ಕೊಡೋದಲ್ಲ. ನೀವ್ ಎಲ್ಲಿ ಎಸಿತೀರಾ ಅವ್ರು ಹೋಗಿ ಅಲ್ಲಿ ಹೊಡಿಬೇಕು. ಓಕೆನಾ? ನಿಮ್ಮಷ್ಟು ಎನರ್ಜಿ ಎಲ್ರಿಗೂ ಇದ್ದಿದ್ರೆ ಅಮ್ಮ ಸೂಪರ್. ಅಷ್ಟೇ ಆಟ. ಈಗ ಕರೆಕ್ಟ್ ಆಗಿ 2 ನಿಮಿಷ 40 ಸೆಕೆಂಡ್ ಆಗಿದೆ. ಇನ್ನ 5 ನಿಮಿಷದವರೆಗೂ ನಾನು ಟೈಮರ್ ನ ಇಡ್ತೀನಿ. 5 ನಿಮಿಷ ಆದ್ಮೇಲೆ ಸ್ಟಾಪ್. ರೆಡಿ? ನಿಮ್ಮ ಸಮಯ ಶುರು ಆಗುತ್ತೆ. ಇನ್ 3, 2, 1 ಸ್ಟಾರ್ಟ್. ಟೈಮರ್ ಸ್ಟಾರ್ಟ್ ಆಗಿದೆ. ಎಣಿಸ್ಕೊಳ್ಳಿ ಎಣಿಸ್ಕೊಳ್ಳಿ. ಕ್ಯಾಚ್ ಎಸಿಬೇಡಿ, ಬಿಸಾಕಿ ಬಿಸಾಕಿ. ಗುರು, ನಾನು 5 ನಿಮಿಷ ಕೊಟ್ಟಿದ್ದೆ. ನನ್ನ ಮಾನ ಮರ್ಯಾದೆ ಹರಾಜ್ ಹಾಕ್ಬಿಟ್ರಿ. 4 ನಿಮಿಷಕ್ಕೆ ಆಟನ ಮುಗಿಸಿದಿರಿ. ಬಟ್ ಸೂಪರ್ ಆಗಿ ಆಡಿದ್ರಿ 4 ಜನನ. ಜೋರಾದ ಚಪ್ಪಾಳೆ. ಫಸ್ಟ್ ನಾನು ಹರ್ಷಿತಾ ಅವ್ರ ಟೀಮ್ ಕಡೆ ಹೋಗ್ತೀನಿ. ಹರ್ಷಿತಾ ಟೀಮ್ ಹೊಡೆದಿರೋ ಅಂತ ಬಲೂನು ಎಷ್ಟಿರ್ಬೋದು? 34. ಪಕ್ಕನಾ? ಪಕ್ಕ ಕೌಂಟ್ ಇದೆ. ಲೆಕ್ಕದಲ್ಲಿ ಪಕ್ಕ ಗುರು. 34. ಆದ್ರೆ ಥರ್ಡ್ ಅಂಪೈರ್ ಒಂದು ಮೈನಸ್ ಮಾಡಿದ್ದಾರೆ. 33. ಯಾಕಂದ್ರೆ ಒಂದು ಅವ್ರ ಉಗುರು ಟಚ್ ಆಗಿ ಹೊಡಿತು ಅಂತ ಹೇಳ್ತಾ ಇದಾರೆ. ನಮ್ ಥರ್ಡ್ ಅಂಪೈರ್ ಕಣ್ಣು ತುಂಬಾ ಚಾರ್ಮ್. ಈಗ ನಮ್ಮ ವಾರಿಣಿ ಟೀಮ್ ಅವರು ಹೊಡೆದಿರೋ ಅಂತ ಬಲೂನ್ ನ ಸಂಖ್ಯೆ 35 ಅಂತ ಹೇಳಕ್ ಆಗಲ್ಲ. 30. ಏನೋ ಗೆದ್ದ ತಕ್ಷಣ ಖುಷಿಯಾಗಿದ್ರು. ಆಮೇಲೆ 31 ಇಟ್ಸ್ ಓಕೆ. ಗೇಮು ಗೆಲ್ಲಿ ಗೆಲ್ಲಿ ಏನೋ ಒಟ್ಟು ಸೋಲಾದ್ರು ನಮ್ದಲ್ಲ. ವೆರಿ ಗುಡ್. ಈ ಆಟದಲ್ಲಿ ಗೆದ್ದಿರೋದು ಹರ್ಷಿತಾ ಮತ್ತು ಮೇಘ. ಇದೇ ಖುಷಿಲಿ ಮೇಘ ಅವ್ರಿಗೆ ಮೆಂಟರ್ ಆದ ಹರ್ಷಿತಾ ಅವರು ಸ್ವಸ್ತಿಕ್ಸ್ ರೇಂಜ್ ಆಫ್ ಮಸಾಲಾಸ್ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್ ಇದೆ, ಅದನ್ನು ನೀವೇ ಅವ್ರಿಗೆ ಕೊಡ್ಬೇಕು. ಬನ್ನಿ ಅತ್ತೆ ಮಕ್ಕಳ. ಸ್ವಸ್ತಿಕ್ಸ್ ರೇಂಜ್ ಆಫ್ ಮಸಾಲಾಸ್ ಅವ್ರ ಕಡೆಯಿಂದ ಮೇಘ ಅವ್ರಿಗೆ ಈ ಗಿಫ್ಟ್ ಹ್ಯಾಂಪರ್. ಕಂಗ್ರ್ಯಾಚುಲೇಷನ್ಸ್. ಕೊಡಿ. ನಮ್ ನಾಡಲ್ಲಿ ಯಾವುದೇ ಹಬ್ಬನ ಆಚರಿಸಿದ್ರು ಹಾಡುಗಳನ್ನ ಕೇಳ್ಬೇಕು ಅನ್ನೋ ಆಸೆ ನಮಗಿದೆ. ನಿಮ್ಗೂ ಇದೆಯಾ? ಇದೆ ಮೇಡಮ್. ಹಾಗಾದ್ರೆ ಇದೇ ಖುಷಿಲಿ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಮ್ಮ ರಾಮನಗರದ ಜನಪದ ಕಲಾವಿದರನ್ನ. ಈಗ ಈ ಟೀಮು ಒಟ್ಟಿಗೆ ಸೇರ್ಕೊಂಡು ಯಾವ್ದಾದ್ರು ಒಂದು 4 ಸಾಲನ್ನ ಹೇಳ್ಬೋದಾ? ಮುಂಗುಂಡಾದ ಮಾದೇವನವರು ಮುಂದಲ ಪೂಜೆಗೆ ಬರುವಾಗ ಹೂವು ಕಾಯಿ ಸಾಮ್ರಾಣಿ ಗಮಲ ಮಂಜುಗವಿದಾವೋ ಬೆಟ್ಟದ ಮಾದಪ್ಪ ಬರುವಾಗ ಅಯ್ಯ ಗುಡ್ಡಗವಿ ಗುಡು ಗುಟ್ಟಿದವೋ ಹುಲಿಯ ಮ್ಯಾಲೆ ಮಾದೇವ ಬರುವ ಮಾಯಾ ನೋಡಯ್ಯ.
ಕಾಣಿಕೆ ತಂದೀವ್ನಿ ಸ್ವಾಮಿ ಕಾಣನಲ್ಲೋ ಮಾದೇಶ್ವರನ ಕಾಣಿಕೆ ನೀಡಿ ಧೂಪವ ಹಾಕಿ ಬೇಡುವೆ ಮಾದೇವನ ಮುಂಗುಂಡದ ಮಹದೇಶ್ವರಿಗೆ ಚರಣು ಚರಣಯ್ಯ ಮಾಯಾಗಾರ ಮಹದೇಶ್ವರೇ ಚರಣು ಚರಣಯ್ಯ ಸೂಪರ್. ನನಗೆ ಏನ್ ಮಾತಾಡ್ಬೇಕು ಅಂತಾನೆ ಅರ್ಥ ಆಗ್ತಿಲ್ಲ. ಯಾಕಂದ್ರೆ ಈ ಜನಪದ ಕೈಗಳಲ್ಲಿ ಎಷ್ಟು ಶಕ್ತಿ ಇದೆ ಅಂದ್ರೆ ನೀವ್ ಹಾಡುವಾಗ ಆ ಶಕ್ತಿ ನಮಗ್ ಸಿಗುತ್ತೆ ಸರ್, ಆ ಸ್ಫೂರ್ತಿ ನಮಗ್ ಸಿಗುತ್ತೆ. ದಯಮಾಡಿ ಈ ಕಲೆ ನಶಿಸ್ ಹೋಗ್ದಂಗೆ ನೋಡ್ಕೊಳ್ಳಿ, ಈ ಕಲೆನ ಉಳಿಸಿ ಹೀಗೆ ಬೆಳೆಸ್ಕೊಂಡು ಹೋಗಿ. ಇವತ್ತಿನ ಈ ರಸದೌತಣ ಕೊಟ್ಟಿದ್ದಕ್ಕೆ ಹಬ್ಬದ ದಿನ ನಿಜಕ್ಕೂ ಮನಸ್ಸಿಂದ ತುಂಬಾ ಹೃದಯದ ಧನ್ಯವಾದಗಳು ನಿಮ್ಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಈ ಹಬ್ಬದ ಸಂಭ್ರಮಕ್ಕೆ ಇನ್ನಷ್ಟು ರಂಗೇರ್ಸೋದಕ್ಕೆ ನನ್ನ ಹತ್ರ ಒಂದು ಬ್ಯೂಟಿಫುಲ್ ಆಗಿರೋ ಫ್ಯಾಮಿಲಿ ಫೋಟೋ ಇದೆ. ನೋಡಕ್ ಇಷ್ಟಪಡ್ತೀರಾ? ಯಾವ ಫ್ಯಾಮಿಲಿನೂ ಗೊತ್ತಿಲ್ಲಪ್ಪ, ನೋಡಿ. ಅತ್ತೆ ಮಕ್ಕಳ, ಇದು ಯಾವ ಫ್ಯಾಮಿಲಿ ಇದು? ಯಾವಾಗ್ಲೂ ಹೀಗೆ ನಗ್ನಗ್ತಾ ಖುಷಿಯಾಗಿರಿ, ಆಯ್ತಾ? ಕಂಗ್ರಾಚುಲೇಷನ್ಸ್ ತಗೊಳ್ಳಿ ಅಮ್ಮ. ಬನ್ನಿ. ನೀವಿಬ್ರು ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದಕ್ಕೆ ನಿಮ್ಗೆ ಅರುಣಾ ಸಿಲ್ಕ್ಸ್ ಅವ್ರ ಕಡೆಯಿಂದ ಒಂದ್ ಸಾರಿ ಇದೆ. ಅರುಣಾ ಸಿಲ್ಕ್ ಪ್ಯಾರಡೈಸ್, ಮೋದಿ ಹಾಸ್ಪಿಟಲ್ ರೋಡ್, ರಾಜಾಜಿನಗರ, ಬೆಂಗಳೂರು. ಇವ್ರ ಕಡೆಯಿಂದ ನಿಮ್ಮಿಬ್ರಿಗೂ ಈ ಬ್ಯೂಟಿಫುಲ್ ಆಗಿರೋ ಸೀರೆ. ಕಂಗ್ರಾಚುಲೇಷನ್. ಸೂಪರ್. ಇವಾಗ ನಮ್ಮ ಕಡೆಯಿಂದ ಅಂದ್ರೆ ಜಿ ಕನ್ನಡದ ಕಡೆಯಿಂದ ನಿಮ್ಗೆ ಒಂದು ಪುಟ್ಟ ಗೌರವ ಇದೆ. ಅದನ್ನ ಅತ್ತೆಯವರೇ ನೀವೇ ಮುಂದೆ ನಿಂತು ನಡೆಸ್ಕೊಡ್ಬೇಕು, ಓಕೆನಾ? ಅತ್ತೆ ಮಕ್ಕಳ, ಹಬ್ಬದ ದಿನ ಸಿಕ್ಕಾಪಟ್ಟೆ ಖುಷಿ ಕೊಟ್ರಿ ನನಗೆ. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ನಮ್ ಕಡೆಯಿಂದ ನಿಮಗೆ ಒಂದು ಸಿಹಿ. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಎಲ್ರಿಗೂ ಹೀಗೆ ಖುಷಿ ಖುಷಿಯಾಗಿರಿ, ಯಾವಾಗ್ಲೂ ನಗ್ನಗ್ತಾ ಇರಿ. ಪ್ರತಿ ಯುಗಾದಿಗೂ ಹಿಂಗೆ ಎಲ್ಲರೂ ಸೇರಿ ಸೆಲೆಬ್ರೇಟ್ ಮಾಡಿ, ಓಕೆನಾ? ಥ್ಯಾಂಕ್ ಯು ವೀಕ್ಷಕರೇ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮುದ್ದಾದ ಕುಟುಂಬದೊಂದಿಗೆ ನಾನ್ ನಿಮ್ಮನ್ನ ಶಾರ್ಪ್ 1 ಗಂಟೆಗೆ ಭೇಟಿ ಮಾಡ್ತೀನಿ. ಮುಖದಲ್ಲಿ ನಗು ಇರ್ಲಿ, ಮನ್ಸಲ್ಲಿ ಖುಷಿ ಇರ್ಲಿ, ನಿಮ್ ಪ್ರೀತಿ ಸದಾ ನಮ್ಮೇಲೆ ಹೀಗೆ ಇರ್ಲಿ. ಇದು ಸ್ವಸ್ತಿಕ್ಸ್ ಗುಲಾಬ್ ಜಾಮೂನ್ ಮಿಕ್ಸ್ ಮನೆ ಮನೆ ಮಹಾಲಕ್ಷ್ಮಿ ಸ್ಪೆಷಲ್ ಪಾರ್ಟ್ನರ್ ಅಮೃತ್ ನೋನಿ. ಹೋಗ್ ಬರ್ತೀವಿ. ನಮಸ್ಕಾರ. ಹ್ಯಾಪಿ ಯುಗಾದಿ.